ಕೀರ್ತನೆಗಳು 126ನೇ ಅಧ್ಯಾಯ 5-6 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಕೀರ್ತನೆ 126ನೇ ಅಧ್ಯಾಯ 5-6 ವಾಕ್ಯಗಳನ್ನು ಓದಿ ಸಹಾಯ ಮಾಡಿ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕುಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಶಿವುಡುಗಳನ್ನು ಹೊತ್ತುಕೊಂಡು ಬರುವನು. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ 1 ನಿಮಿಷ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಸ್ವರ್ಗವೇ ನನ್ನೊಟ್ಟಿಗೆ ಮಾತಾಡ್ರಿ. ನೀವು ಮಾತಾಡಬೇಕು ದೇವರೇ. ನೀವು ಮಾತಾಡಿದ್ರೆ ಎಲ್ಲೆಲ್ಲ ಗಾಯಗಳಾಗಿದೆಯೋ ಆ ಗಾಯಗಳೆಲ್ಲ ಒಣಗುತ್ತೆ. ನೀವು ಮಾತಾಡಿದ್ರೆ ಶರೀರದಲ್ಲಿರುವ ಭಾರ ಎಲ್ಲ ಹಗುರವಾಗುತ್ತೆ. ನೀವು ಮಾತಾಡಿದ್ರೆ ನಷ್ಟವಾದುದೆಲ್ಲ ಲಾಭವಾಗುತ್ತೆ. ನೀನ್ ಮಾತಾಡು ದೇವರೇ, ನಡೆಸ್ರಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್. ಜೀವವುಳ್ಳವರು ಆಮೆನ್, ಹಲ್ಲೆಲೂಯಾ. ಈ ಕೀರ್ತನೆಗಳಲ್ಲಿ ನೋಡ್ತೇವೆ, ಯಾತ್ರೆ ಮಾಡುವಂತ ಸಮಯ, ಪ್ರಯಾಣ ಮಾಡುವಂತ ಸಮಯದಲ್ಲಿ ರಚಿಸ್ತಾ ಬರಿತಾ ಇರುವಂತ ಕೀರ್ತನೆಯ ಭಾಗವಾಗಿದೆ. ಇದರಲ್ಲಿ ನೋಡ್ರಿ 5-6ನೇ ವಾಕ್ಯ ಹೇಳುತ್ತೆ, ಬಿತ್ತುವಂತ ಕುರಿತು, ಬಿತ್ತನೆಯ ಕುರಿತು ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಒಂದು ಶಾರೀರಿಕವಾಗಿ ಲೌಕಿಕವಾಗಿ ಬಿತ್ತುವಂತ ಬಿತ್ತನೆ, ಎರಡನೇದಾಗಿ ಆತ್ಮಿಕವಾಗಿ ಬಿತ್ತುವಂತ ಬಿತ್ತನೆಯ ಕಾರ್ಯಗಳು. 2 ಕಾರ್ಯಗಳ ಕುರಿತು ಇಲ್ಲಿ ಹೇಳ್ತಾ ಇದೆ. ಒಂದು ಲೌಕಿಕವಾಗಿ ಬಿತ್ತುವಂತ ಬಿತ್ತನೆಯ ಕಾರ್ಯಗಳ ಕುರಿತು ವಚನ ಮಾತಾಡ್ತಾ ಇದೆ. ಎರಡನೇದಾಗಿ ಆತ್ಮೀಕವಾಗಿ ಬಿತ್ತುವಂತ ಬಿತ್ತನೆಯ ಕಾರ್ಯಗಳ ಕುರಿತು ಮಾತಾಡ್ತಾ ಇದೆ. 2 ಕಾರ್ಯಗಳ ಕುರಿತು ಈ ವಚನ ನಮಗೆ ತಿಳಿಯಪಡಿಸಲಿಕ್ಕೆ ಸಾಧ್ಯ. ಒಂದನೇದಾಗಿ ಲೌಕಿಕವಾಗಿ ಶರೀರವಾಗಿ ಬಿತ್ತುವಂತ ಕಾರ್ಯ ಏನಪ್ಪಾ ಅಂದ್ರೆ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಬಿತ್ತನೆಗೆ ಯಾವಾಗ ಈ ಏನಂತಾರೆ, ರಾಗಿ, ಗೋಧಿ, ಭತ್ತ, ಇದನ್ನ ಬಿತ್ತುವುದಕ್ಕಾಗಿ ಬಿತ್ತನೆ ಅಂತ ಹೇಳ್ತೀವಿ. ಇದು ಯಾವಾಗಂದ್ರೆ ಅವಾಗ ಬಿತ್ತನೆ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಯಾವಾಗಂದ್ರೆ ಅವಾಗ ಬೀಜಗಳನ್ನು ಬಿತ್ತಲಿಕ್ಕೆ ಸಾಧ್ಯವಿಲ್ಲ. ಹಿಂಗಾರು ಮಳೆ ಬರಬೇಕು. ಆ ಹಿಂಗಾರು ಮಳೆ ಬಂದ ಮೇಲೆ ಅವ್ರು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಮುಂಗಾರು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಸುಮ್ಮನೆ ಯಾವುದೋ ಸಮಯದಲ್ಲಿ ಹೋಗಿ ಯಾವುದೋ ಗಳಿಗೆಯಲ್ಲಿ ಹೋಗಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕೋ ಅದೇ ಟೈಮಲ್ಲಿ ಬಿತ್ತನೆ ಮಾಡುವಾಗ ಫಲ ಏರಳವಾಗಿ ಕಾಣಲಿಕ್ಕೆ ಸಾಧ್ಯ. ಎಲ್ಲ ಟೈಮ್ನಲ್ಲೂ ಫಲ ಒಳ್ಳೆ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವ ಟೈಮ್ನಲ್ಲಿ ಒಳ್ಳೆ ರೀತಿನಲ್ಲಿ ಫಸಲು ಬಿಡ್ಲಿಕ್ಕೆ ಸಮಯ ಅಂದ್ರೆ, ಒಳ್ಳೆ ರೀತಿನಲ್ಲಿ ಯಾವಾಗ ಮಳೆ ಬರುತ್ತೋ ಆ ಮಳೆ ಬರುವ ಸಮಯದಲ್ಲಿ ಒಳ್ಳೆ ರಾಶಿಯ ಬಿತ್ತನೆಯನ್ನ ಕುಯ್ಯಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳ್ತದೆ, ಅಳುವುದಕ್ಕೊಂದು ಸಮಯ, ನಗುವುದಕ್ಕೊಂದು ಸಮಯ, ಬಿತ್ತುವುದಕ್ಕೊಂದು ಸಮಯ, ಕೊಯ್ಯುವುದಕ್ಕೊಂದು ಸಮಯ. ದೇವರು ಹೇಳ್ತಾ ಇದ್ದಾರೆ, ಇದು ನಿನ್ನ ಸಮಯ. ಓ ರಾಪ ಶಪಾದಡಗದಮ, ದೇವರ ಆತ್ಮದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ಇದೋ ನೀನು ಬಿತ್ತಿದಂತ ಬಿತ್ತಂತ ವಿಷಯಗಳನ್ನ ಕೊಯ್ಯುವಂತ ವರ್ಷ, ಕೊಯ್ಯುವಂತ ದಿನ, ಕೊಯ್ಯುವಂತ ವಾರವಾಗಿದೆ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಅಳುವುದಕ್ಕೊಂದು ಸಮಯ, ನಗುವುದಕ್ಕೊಂದು ಸಮಯ, ಬಿತ್ತುವುದಕ್ಕೊಂದು ಸಮಯ, ಕೊಯ್ಯುವುದಕ್ಕೊಂದು ಸಮಯ. ದೇವರು ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನ ಹೊತ್ತುಕೊಂಡು ಹೋಗ್ತಾನೆ. ದೇವರು ಹೇಳ್ತಾರೆ, ನೀನು ಬಿತ್ತಿರೋ ಕೆಲವು ಕಾರ್ಯಗಳನ್ನ ಇವತ್ತು ದೇವರು ನಿನ್ನ ಮೂಲಕವಾಗಿ ಅದನ್ನು ಕುಯ್ಯಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಇಲ್ಲಿ ಇವತ್ತು ಯಾರು ಬಂದಿದ್ದೀರೋ ನೀವು ಧನ್ಯರು. ಓ ರಾಬಾ ಶಾಬಾ ದಡಗಾದಬ. ದೇವರು ಮಾತಾಡುವಾಗ ದೇವರ ಶಬ್ದ ಕೇಳಿ ಒಪ್ಪಿಸಿಕೊಡುವವರಿಗಾಗಿ ಚಲಿಸುವ ದೇವರ ವಚನ, ಕಾರ್ಯ ಮಾಡುವ ದೇವರ ವಚನ, ಕಾರ್ಯ ಸಾಧಿಸುವ ದೇವರ ವಚನಕ್ಕಾಗಿ ನಮ್ಮ ದೇವರಿಗೆ ಸ್ತೋತ್ರ. ಅರ್ಥ ಮಾಡಿಕೊಳ್ಳುವವರು ಮಾತ್ರ ಒಪ್ಪಿಸಿಕೊಟ್ಟವರಾಗಿ ಬಿಡುಗಡೆ ಹೊಂದಿಕೊಳ್ಳ್ರಿ. ಆಮೆನ್.
ಆಮೆನ್. ಹಲ್ಲೆಲೂಯಾ. ಎರಡು ತರದ ಬಿತ್ತನೆ ಕಾರ್ಯಗಳು ನೋಡ್ಲಿಕ್ಕೆ ನಾವು ಸಾಧ್ಯ ಅಂತ ನಾನು ಹೇಳಿದೆ. ಒಂದು ಲೌಕಿಕವಾಗಿರುವಂತಹ ಬಿತ್ತನೆ, ಎರಡನೇದಾಗಿ ಆತ್ಮಿಕವಾಗಿರುವಂತಹ ಬಿತ್ತನೆ. ಒಂದದಾಗಿ ಈ ಲೋಕದಲ್ಲಿ ನಾವು ಬೆಳೆಗಳನ್ನ ಬಿತ್ತುವಾಗ, ಬೀಜಗಳನ್ನು ಹಾಕುವಾಗ ಯಾವಾಗಂದ್ರೆ ಅವಾಗ ನಾವು ಹಾಕಲ್ಲ. ಅದು ಮಳೆ ಬರೋ ಸಂದರ್ಭಗಳಲ್ಲಿ ಹಿಂಗಾರು ಮಳೆ ಬಂದು ಹೋದ ಮೇಲೆ ಗೊತ್ತಾಗುತ್ತೆ ಮುಂಗಾರು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಈ ಮುಂಗಾರು ಮಳೆ ಬರ್ಲಿಕ್ಕಿಂತ ಮುಂಚೆ ಹಿಂಗಾರು ಮಳೆ ಏನ್ ಮಾಡ್ತಾರೆ, ಬಂದು ಹೋದ ಮೇಲೆ ಬೀಜವನ್ನ ಬಿತ್ತುತ್ತಾರೆ. ಹೌದಾ? ಯಾವಾಗ ಬಿತ್ತೋದು ಬೀಜ? ಹಿಂಗಾರು ಮಳೆನಲ್ಲ, ಮುಂಗಾರು ಮಳೆನಲ್ಲ. ಮುಂಗಾರು ಮಳೆ ಅಲ್ಲ. ಬೀಜ ಬಿತ್ತನೆ ಮಾಡೋದು ಹಿಂಗಾರು ಮಳೆ ಆದ್ಮೇಲೆ ತಾನೆ. ಹಿಂಗಾರು ಅಂದ್ರೆ ಹಿಂದೆ, ಮುಂಗಾರು ಅಂದ್ರೆ ಮುಂದೆ. ಸ್ಟಾರ್ಟಿಂಗ್ ಹಿಂಗಾರು ಮಳೆ ಬರ್ತದೆ ಅಂದ್ರೆ ನೋಡ್ರಪ್ಪ, ಬಿತ್ತನೆ ಮಾಡೋರೆ ಹಿಂಗಾರು ಮಳೆ ಬಂದಿದೆ, ಎಲ್ಲ ತಯಾರಾಗ್ರಿ ಅಂತ. ಏನು? ಬಿತ್ತುವುದಕ್ಕೆ ತಯಾರಾಗ್ರಿ. ನೀ ಬಿತ್ತಿ ಕೆಲವೇ ದಿನಗಳಲ್ಲಿ ಮುಂಗಾರು ಮಳೆ ಬರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ ತಿಳ್ಕೊಳ್ಬೇಕು, ನಿನ್ನ ಸಮಯ ಇದು ಬಿತ್ತುವಂತ ಸಮಯ. ಓ ರಾಪ, ಕಷ್ಟ, ಹೋರಾಟ, ಸಮಸ್ಯೆಗಳು ನೋಡಿ ಓಡುವ ಸಮಯವಲ್ಲ. ಅದರ ನಡುವೆ ದೇವರ ಸನ್ನಿಧಾನದಲ್ಲಿ ನೀನು ಮೊಣಕಾಲಾಗಿ ಬಾಯಿಗಳು ತೆರೆದು ದೇವರು ನೋಡಿ ಬಿತ್ತುವಂತ ಸಮಯ. ಹಲ್ಲೆಲೂಯಾ. ಯಾವಾಗ ದೇವರ ಮಕ್ಕಳ ಜೀವಿತದಲ್ಲಿ ಹೋರಾಟಗಳು ಜಾಸ್ತಿ ಬರ್ತದೋ, ಸಮಸ್ಯೆಗಳು ಜಾಸ್ತಿ ಬರ್ತದೋ, ಕಣ್ಣೀರಿನ ಅವಸ್ಥೆಗಳು ಜಾಸ್ತಿ ಬರ್ತದೋ, ತಿಳ್ಕೊಳ್ಬೇಕು ಈ ಪೀರಿಯಡ್, ಈ ಸಮಯ ನೀನು ಬಿತ್ತುವಂತ ಸಮಯ. ಅರ್ಥ ಆಗೋರಿಗಾಗಿ ದೇವರಿಗೆ ಸ್ತೋತ್ರ, ಅರ್ಥ ಆತರಗಾಗಿ ದೇವರಿಗೆ ಸ್ತೋತ್ರ, ಅರ್ಥ ಆತರಗಾಗಿ ದೇವರಿಗೆ ಮಹಿಮೆ. ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಕರುಣೆಯುಳ್ಳ ದೇವರಿಂದ, ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಲೌಕಿಕವಾಗಿ, ಶರೀರವಾಗಿ ಬಿತ್ತುವಂತ ಈ ಬೆಳೆಯ ಬೀಜಗಳನ್ನ ನಾವೇನ್ ಮಾಡ್ತೀವಿ, ಹಿಂಗಾರು ಮಳೆ ಬಂದು ಆಗಿದ ತಕ್ಷಣ ನಮಗೊಂದು ಸೂಚನೆ, ಮುಂಗಾರು ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನೀವೇನ್ ಮಾಡ್ರಿ, ಬೀಜಗಳನ್ನ ಬಿತ್ತನೆ ಮಾಡ್ರಿ. ಬೀಜಗಳನ್ನ ಬಿತ್ತನೆ ಮಾಡಿ ರೈತನು ಕಾಯ್ತಾ ಇರ್ತಾನೆ. ಏನಕ್ಕೋಸ್ಕರ? ಮುಂಗಾರು ಮಳೆಗಾಗಿ. ರೈತ ಬೀಜವನ್ನ ಬಿತ್ತು ಮುಂಗಾರು ಮಳೆಗಾಗಿ ಕಾಯ್ತಾ ಇರುವಾಗ ಸಡನ್ ಆಗಿ ಮೋಡಗಳೆಲ್ಲ ಕವಿಲಿಕ್ಕೆ ಪ್ರಾರಂಭವಾಗ್ತದೆ. ಆಗ ಸ್ವಲ್ಪ ಧೈರ್ಯ ರೈತನಿಗೆ. ಕಷ್ಟಪಟ್ಟು ನಾವು ವ್ಯವಸಾಯ ಮಾಡಿ ಬೀಜಗಳನ್ನ ಬಿತ್ತಿದ್ದು ವ್ಯರ್ಥ ಆಗಿಲ್ಲ. ದೇವರ ಕರುಣೆಯಿಂದ ಮೋಡಗಳು ಕವಿತಾ ಇದೆ, ಮಿಂಚುಗಳು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಹೋ, ಮಳೆ ಬರೋ ಸೂಚನೆ ಆಗ್ತಾ ಇದೆ. ನಾವು ಬಿತ್ತಿದ ಬಿತ್ತನೆ ವ್ಯರ್ಥ ಆಗಿಲ್ಲ. ದೇವರು ನಮಗಾಗಿ ಮುಂಗಾರು ಮಳೆಯನ್ನ ಕಳಿಸ್ತಾ ಇದ್ದಾನೆ. ರೈತನಿಗೆ ಖುಷಿ, ಸಂತೋಷವಾಗ್ತದೆ. ಯಾಕೆ? ನಾನು ಕೆಲವೊಂದು ವಾತಾವರಣ ಆಕಾಶದಲ್ಲಿ ನೋಡ್ತಾ ಇದ್ದೀನಿ, ನಾನು ಬಿತ್ತಿದ ಬೀಜ ಅದು ವ್ಯರ್ಥ ಆಗಿಲ್ಲ. ದೇವರು ಆಕಾಶದಲ್ಲಿ ಕೆಲವು ಸೂಚನೆ ಮಾಡ್ತಾ ಇದ್ದಾನೆ, ಇದೋ ಮುಂಗಾರು ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಅವನ ಮುಖದಲ್ಲಿ ಹರ್ಷವು, ಸಂತೋಷವು ಕಾಣಲ್ಪಡ್ಲಿಕ್ಕೆ ಸಾಧ್ಯ. ಕಾರಣ ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ನ ವ್ಯವಸಾಯದ ವಿಷಯಗಳ ಮೇಲೆ ಅವನು ಮುಂಗಾರು ಮಳೆಯನ್ನು ಕಳಿಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಾನು ಹರ್ಷಿಸುವುದಕ್ಕೂ, ಹಾಡುವುದಕ್ಕೂ, ಸಂತೋಷದಿಂದ ಸೇವನೆಗಳನ್ನು ಒತ್ತುಕೊಂಡು ಹೋಗುವುದಕ್ಕಾಗಿ ನಾನು ಸಿದ್ಧವಾಗಿದ್ದೇನೆ. ಸಿಬಿಡುಗಳನ್ನ
ಹೊತ್ತುಕೊಂಡು ಹೋಗುವುದಕ್ಕಾಗಿ ನಾನು ತಯಾರಾಗಿದ್ದೀನಿ. ಕಾರಣ ಕರ್ತನು ನನಗಾಗಿ ಕಾರ್ಯವನ್ನ ಮಾಡುವುದಕ್ಕಾಗಿ ಆಕಾಶ ಮಂಡಲಗಳಲ್ಲಿ ಕೆಲವೊಂದು ಸೂಚನೆಗಳನ್ನ ನನಗಾಗಿ ದೇವರು ತೋರಿಸ್ಕೊಡ್ತಾ ಇದ್ದಾನೆ. ದೇವರ ಮಕ್ಕಳೇ, ನೀನು ಬಿತ್ತಿರುವಂತ ಬಿತ್ತನೆ ಕೆಲವೊಂದು ಸೂಚನೆಗಳ ಮೂಲಕವಾಗಿ ನಿನ್ನ ವಿಷಯಗಳ ಮೇಲೆ ಸ್ವರ್ಗೀಯ ದೇವರು ಆಮೇನ್ ಆಮೇನ್ ಎಂಬುದಾಗಿ ಹೇಳಿ ಸದುತ್ತರವನ್ನು ದಯಪಾಲಿಸುವಂತ ಗಳಿಗೆ ಸಮಯ ದಿನ ಬಂದಾಯ್ತು. ಆರ್ ಯು ರೆಡಿ? ದೇವರು ಹೇಳ್ತಾ ಇದ್ದಾನೆ, ನೀನು ಕೊಯ್ಯುವುದಕ್ಕಾಗಿ ತಯಾರಾಗು, ನೀನು ಕೊಯ್ಯುವುದಕ್ಕಾಗಿ ಸಿದ್ಧವಾಗು, ಸಿದ್ಧತೆಯೊಂದಿಗೆ ಎದ್ದೇಳು, ಸಿದ್ಧತೆಯೊಂದಿಗೆ ತಯಾರಾಗು ಅಂತ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ಒಂದುಕೊಂಡು ದೇವರ ಕೃಪೆಯ ಬಿಡುಗಡೆ. ಸಮಯ ಬಂದಾಯ್ತು. ನೀನು ಕೂಯುವ ಸಮಯ, ನೀನು ಫಸಲು ಕಾಣುವಂತ ಸಮಯ, ಅದು ಎಂತ ವಿಷಯವಾಗಿರಲಿ, ಕೂಯುವ ಸಮಯ ಬಂದಾಯ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಇಲ್ಲಿ ಅಳುತ್ತಾ ಬಿತ್ತುವವನು ಆಡುತ್ತಾ ಕೂಯ್ತಾ ಇದ್ದಾನಂತೆ. ಅಂದ್ರೆ ಅವನ ಜೀವಿತದಲ್ಲಿ ಸಮಥಿಂಗ್ ಏನೋ ದೇವರು ಅದ್ಭುತ ಮಾಡಿದಾರ. ಸುಮ್ನೆ ನಗು ಬರ್ಲಿಕ್ಕೆ ಸಾಧ್ಯವಿಲ್ಲ, ಸುಮ್ನೆ ಆಡ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಸಂಪೂರ್ಣವಾಗಿ ಅವನನ್ನು ಮರೆತು ಅಂತರಾಂಗದಿಂದ ಅವನು ಆಡಬೇಕಂದ್ರೆ ಅವನ ಜೀವನದಲ್ಲಿ ಅವನ ಬದುಕಲ್ಲಿ ದೇವರು ಏನಾದ್ರೂ ಒಂದು ಅದ್ಭುತ ಮಾಡಿರ್ಬೇಕು. ಅದ್ಭುತನೇ ಇಲ್ದವ್ರ ಹತ್ರ ಹೋಗ್ಬಿಟ್ಟು ಆಡ್ರಿ ಅಂದ್ರೆ ಆಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಡ್ರಿ ಅಂತ ಹೇಳಕ್ಕಿಂತ ಮುಂಚೆನೆ ಅವ್ರ ಹೃದಯದಿಂದ ಆಡಬೇಕು ಅಂದ್ರೆ ಅವರ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿರ್ಬೇಕ, ದೇವರ ಅತಿಶಯ ಮಾಡಿರ್ಬೇಕ, ದೇವರ ಕಾರ್ಯವನ್ನ ಅವ್ರು ನೋಡಿರ್ಬೇಕ. ಆ ರೀತಿ ಇದ್ರೆ ಅವ್ರ ಕರ್ತನ ಸನ್ನಿಧಾನಕ್ಕೆ ಬರುವಾಗ ದೇವರ ಸನ್ನಿಧಾನದಲ್ಲಿ ಅವರುಗಳು ಆಡುವರಾಗಿರ್ತಾರೆ. ಹಲ್ಲೆಲೂಯಾ. ಲೋಕದ ಜನರು ನೋಡುವಾಗ ಹೇಳ್ಬೇಕು, ಅಬ್ಬಾ ಏನಪ್ಪ ಇವರು ಹೀಗೆ ಆಡ್ತಾ ಇದ್ದಾರೆ. ಕಳೆದ ದಿನಗಳಲ್ಲಿ ನೋಡುವಾಗ ತುಂಬಾ ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ ಇದ್ರು. ಆದ್ರೆ ಇವಾಗ ಆಡ್ತಾ ಇದ್ದಾರೆ. ಈ ಆಡುವ ಹಾಗೆ ಮಾಡುವುದಕ್ಕೆ ಈ ಕಾರಣನು ಯಾರು? ಈ ರೀತಿ ಆಡುವುದಕ್ಕೆ ಮಾಡಿರುವಂತ ಕಾರಣ ಏನು? ಅವ್ರು ಯಾರು ಅಂತ ಹೇಳಿ ಅವರುಗಳು ದೇವರನ್ನ ಹುಡುಕೊಂಡು ದೇವರ ಸನ್ನಿಧಾನಕ್ಕೆ ಬರಬೇಕ. ಇರಪ್ಪ ಇವ್ರು ಆಡ್ತಾ ಇದ್ದಾರೆ, ಇವರೊಂದಿಗೆ ನಾವು ಸೇರಿ ಆಡ್ಬೇಕಂತೇಳಿ ನೀವು ದೇವರ ಸಮ್ಮುಖಕ್ಕೆ ಬರೋಕ್ಕಿಂತ ಮುಂಚೆನೆ ನೀವು ಮನೆಯಲ್ಲಿ ಬಟ್ಟೆ ಗಿಟ್ಟೆ ಹಾಕೊಂಡು ರೆಡಿಯಾಗಿ ಪ್ರಾರ್ಥನೆ ಮಾಡಿ ಬ್ಯಾಗ್ ತಗಲಾಕೊಂಡು ನೀವು ಈಚೆಗಡೆ ಕಾಲು ಇಡ್ತಾ ಇರುವಾಗಲೇ ಅವುಗಳು ಕಾಯ್ಕೊಂಡಿರ್ಬೇಕು ನಿಮ್ಮ ಜೊತೆಯಲ್ಲಿ ಕರ್ತನ ಸನ್ನಿಧಾನಕ್ಕೆ ಬರಲಿಕ್ಕೆ. ಅಂತ ಒಂದು ಕಾರ್ಯವನ್ನ ಈ ದಿನಗಳಲ್ಲಿ ಸೈನ್ಯಗಳ ಒಡೆಯನು ಇನ್ನ ಮೂಲಕವಾಗಿ ಯೇಸುವಿನ ನಾಮದ ಅಧಿಕಾರದಲ್ಲಿ ನಡೆಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೆಲವೊಂದು ಹಾಡುಗಳನ್ನ ಹೊಸದಾಗಿ ನಿನ್ನ ಬಾಯಲ್ಲಿ ಕೊಡ್ಲೇ. ನಿನ್ನ ಬಾಯಲ್ಲಿ ಹಾಡು ಬರಬೇಕಂದ್ರೆ ನಿನ್ನ ಜೀವನದಲ್ಲಿ ಅದ್ಭುತ ನಡಿಬೇಕ. ದೇವರು ಮಾತಾಡುವಾಗ ನೀವು ಅರಿಕೆ ಮಾಡಬೇಕು. ದೇವರು ನಿಮ್ಮ ಸಂಗಡ ಮಾತಾಡುವಾಗ, ದೇವರು ಸಭೆ ಒಟ್ಟಿಗೆ ಮಾತಾಡುವಾಗ ನೀವು ಅರಿಕೆ ಮಾಡಬೇಕ. ಏನರಿಕೆ? ದೇವರೇ, ನಾನು ಆಡ್ಬೇಕಂದ್ರೆ ನನ್ನ ಜೀವನದಲ್ಲಿ ನೀನು ಅದ್ಭುತ ಮಾಡ್ಬೇಕ. ನಿಮಗೆ ಅರ್ಥ ಆಗಿಲ್ಲ. ನೀವು ಆಡ್ಬೇಕಾ ಆಡಬಾರ್ದು? ಸ್ವಲ್ಪ ಜನ ಮಾತ್ರ ನೀವು ಆಡ್ಬೇಕಾ ಆಡಬಾರ್ದು? ಅರ್ಧ ಜನ ಮಾತ್ರ ನೀವು ಆಡ್ಬೇಕಾ ಆಡಬಾರ್ದು? ನಾನು ಸುಮ್ಮನೆ ಮಾತಾಡ್ತಲ್ಲ. ದೇವ್ರು ನಾನು ಕೊಟ್ಟಿರುವಂತ ಕೃಪೆ ವಾಕ್ಯದ ಪ್ರವಾದನೆ. ಹಲ್ಲೆಲೂಯಾ. ವಾಕ್ಯದ ಪ್ರವಾದನೆ ನುಡಿತಾ ಇರುವಾಗಲೇ ಬಿಡುಗಡೆಗಳಾಗುತ್ತೆ. ಅಂತ ಕೃಪೆ ದೇವ್ರು ನಾನು ಕೊಟ್ಟಿರೋದು. ಆ ಕೃಪೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಆಡ್ಬೇಕಾ ಆಡಬಾರ್ದು? ಯಾವ ಹಾಡು? ಕಷ್ಟದ ಹಾಡು, ದುಃಖದ ಹಾಡು, ವೇದನೆಯ ಹಾಡು, ನಷ್ಟದ ಹಾಡು, ಕಣ್ಣೀರಿನ ಹಾಡಲ್ಲ, ಜಯದ ಹಾಡು, ಬಿಡುಗಡೆಯ ಹಾಡು, ಅದ್ಭುತದ ಹಾಡು, ಅತಿಶಯದ ಹಾಡು. ನೀವು ಆಡ್ಬೇಕಾ ಆಡಬಾರ್ದು? ಕೇಳಿಸ್ಕೊಳ್ರಿ. ಈ ಅದ್ಭುತದ ಒಂದಿಗೆ ಹಾಡು ನೀವು ಆಡಬೇಕಾದ್ರೆ ದೇವ್ರ ಆತ್ಮ ಈ ಅಲ್ಪನ ಮೂಲಕವಾಗಿ ಮಾತಾಡ್ತಾ ಇರುವಾಗಲೇ ದೇವ್ರು ಹೇಳ್ತಾ ಇದ್ದಾರೆ, ನೀವು ಆಡುವುದಕ್ಕಾಗಿ ಹೋಗ್ತಾ ಇದ್ದೀರಿ ಅಂತ. ಹಲ್ಲೆಲೂಯಾ.
ದೇವರು ಮಾತಾಡ್ತಾ ಇರೋದೇನು, ನೀವು ಆಡುವುದಕ್ಕಾಗಿ ಹೋಗ್ತಾ ಇದ್ದೀರಿ ಅಂತ. ಹಲ್ಲೆಲೂಯ. ದೇವರು ನೀವು ಆಡ್ಲಿಕ್ಕಾಗಿ ಹೋಗ್ತಾ ಇದ್ದೀರಿ ಅಂತ ಹೇಳುವಾಗ ಅದರೊಂದಿಗೆ ನೀವು ಅರಿಕೆ ಮಾಡಬೇಕು. ಏನು ಅರಿಕೆ? ದೇವ್ರೆ, ಹೌದಪ್ಪ, ನಾನು ಆಡ್ಬೇಕು, ಆಡಿದ್ರೆ ನಾನು ಆಡ್ಬೇಕು, ನೀನು ಕೊಡೋ ಬಿಡುಗಡೆ ನಾನು ಆಡ್ಬೇಕು. ಇದು ನೀವು ಅರಿಕೆ ಮಾಡಬೇಕು. ಹೌದು ಸ್ವಾಮಿ, ನಾನು ಆಡ್ಬೇಕು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಮನವೇ, ನನ್ನ ಸರ್ವೇಂದ್ರಗಳೇ ಅದನ್ನ ಪರಿಶುದ್ಧ ನಾಮವನ್ನ, ಹಲ್ಲೆಲೂಯ, ನಾನು ಕೊಂಡಾಡಬೇಕು, ಕೀರ್ತಿಸ್ಬೇಕು, ನಾನು ಆಡಬೇಕು ಅಂದ್ರೆ ದೇವರೇ, ಸುಮ್ಮನೆ ಏನು ಆಡಕ್ಕಾಗಲ್ಲಪ್ಪ. ಏನು ಎರಡರಂತೆ ಸುಮ್ಮನೆ ಆಗ್ಬೋದು, ವಟ ಅಂತ ಆಡು ಹೋಗ್ಲಿಕ್ಕೆ ಆಗಲ್ಲಪ್ಪ. ನಾನು ಆಡಿದ್ರೆ ಆಡ್ಬೇಕು, ನನ್ನ ಅಂತರಂಗದಿಂದ ಆಡ್ಬೇಕ, ನನ್ನ ಹೃದಯ ಆಳದಿಂದ ಆಡ್ಬೇಕ. ಅದು ಆಡಬೇಕು ಅಂದ್ರೆ ತನ್ನಷ್ಟಕ್ಕೆ ತಾನು ಆಡು ಬರಬೇಕ. ದೇವರೇ, ತನ್ನಷ್ಟಕ್ಕೆ ತಾನು ಆಡು ಬರಬೇಕಂದ್ರೆ ನಾನು ಆ ವಿಷಯಗಳ ಮೇಲೆ ನಾನು ಬಿಡುಗಡೆ ಕಾಣಬೇಕ, ಅದ್ಭುತ ಕಾಣಬೇಕ, ಅತಿಶಯ ಕಾಣಬೇಕ. ನಾನು ಬಿಡುಗಡೆ ಕಂಡ್ರೆ, ನಾನು ಅತಿಶಯ ಕಂಡ್ರೆ, ತನ್ನಷ್ಟಕ್ಕೆ ತಾನು ನನ್ನ ಬಾಯಿ ನಿನ್ನ ನಾಮವನ್ನ, ನಿಮ್ಮ ಮಹಿಮೆಯನ್ನ, ಓ ನಿಮ್ಮ ಘನತೆಯನ್ನ ಆಡುವುದಕ್ಕಾಗಿ ಪ್ರಾರಂಭ ಆಗುತ್ತೆ. ಅರ್ಥ ಆಗ್ತಾರವ್ರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅರ್ಥ ಆಗ್ತಾರವ್ರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇವತ್ತು ನೀನು ಹೊಸ ಹಾಡು ಆಡಬೇಕು. ಬಾದ ಡಗದಬ ರಾಬಾ ಬಾದ ಡಗದಬ ರಿಖಾ ಪಾಪಾ ಟಟಕತಬೋ ರಾ ರಾ ರಾ. ನಿಮ್ಗೆ ಹಿಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಗೆ ಹಿಡ್ಕೊಳಿಕ್ ಬರ್ತಾ ಇಲ್ಲ. ಹಿಡಿದುಕೊಳ್ರಿ ದೇವ್ರು ಮಾತಾಡುವಾಗ. ಹೋ, ಯಾಕೋಬನ ಮುಂದೆಗಡೆ ದೇವ್ರು ಬರ್ತಾರೆ. ಯಾಕೋಬನ ಮುಂದೆಗಡೆ ದೇವ್ರು ಬರುವಾಗ ಯಾಕೋಬ ಪಟ್ಟದ ಹಿಡ್ಕೊಂಡ್ಬಿಡ್ತಾನ. ಯಾಕೋಬ ಪಟ್ಟದ ಹಿಡ್ಕೊಂಡಿದ ತಕ್ಷಣ ದೇವ್ರು ಹೇಳ್ತಾನ, ನನ್ನ ಬಿಡು. ಯಾಕೋಬ ಹೇಳ್ತಾನೆ, ನಾನು ಬಿಡಕ್ಕಾಗಿ ಹಿಡ್ಕೊಂಡಿಲ್ಲ. ಹಲ್ಲೆಲೂಯ. ಏನು ಸುಮ್ಮನೆ ನಿನ್ನ ಬಿಡುವುದಕ್ಕಾಗಿ ಅಲ್ಲ, ನಾನು ಈ ಹೋರಾಟಗಳ ಮಧ್ಯೆ, ಈ ಕಷ್ಟಗಳ ಮಧ್ಯೆ, ಈ ನಿಂದನೆಗಳ ಮಧ್ಯೆ, ಈ ಸಮಸ್ಯೆಗಳ ಮಧ್ಯೆ ನಾನು ಸುಮ್ಮನೆ ಬಿಡುವುದಕ್ಕಾಗಿ ಅಲ್ಲಪ್ಪ ನಿನ್ನ ಇಟ್ಟುಕೊಂಡಿರೋದು. ನಾನು ನಿನ್ನ ಇವತ್ತು ಹಿಡಿದಿರೋದು ಅದ್ಭುತ ಹೊಂದಿ, ಆ ಅದ್ಭುತದೊಂದಿಗೆ ಒಂದು ಹಾಡನ್ನು ಆಡ್ಬೇಕು. ಹಲ್ಲೆಲೂಯಾ. ರಾಬಾ ಶಾಪಾ ದಡಗದಬೋ ರಿಕಾ ಮನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಗಾರಗಸಿ. ಓ ಸಹೋದರ, ಓ ಸಹೋದರಿ, ನೀನ್ ಬಿತ್ತಂತ ಪ್ರಾರ್ಥನೆ ಬಿತ್ತನೆ ಇದೆಯಲ್ಲ, ನೀನು ಬಿತ್ತಂತ ಕಣ್ಣೀರಿನ ಪ್ರಾರ್ಥನೆ ಬಿತ್ತನೆ ಇದೆಯಲ್ಲ, ಅದು ವ್ಯರ್ಥ ಆಗಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ನಾಶವಾಗಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ನಷ್ಟ ಆಗಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ನಿನ್ನ ಸಮಯ ಬಂದಾಯ್ತು. ನೀನು ಬಿತ್ತಿದಂತ ನಿನ್ನ ಫಸಲನ್ನ ನೀನೇ ಆಗಿ ನೀನು ಕುಯ್ಯುವಂತ ದಿನ ಬಂದಾಯ್ತು. ಎಷ್ಟು ಬೇಗ ಕುಯ್ಕೋ, ಕುಯ್ಕೋ ಕುಯ್ಕೋ, ನಿನಗೆ ಎಷ್ಟು ಬೇಕೋ ಕುಯ್ಕೋ. ನೀನು ಎತ್ಕೊಂಡು ಹೋಗ್ಬಾರ್ದು, ನೀನು ಒತ್ತುಕೊಂಡು ಹೋಗ್ಬೇಕ. ಎತ್ಕೊಂಡು ಹೋಗೋದು ಬೇರೆ, ಎತ್ಕೊಂಡು ಹೋಗೋದು ಬೇರೆ, ಒತ್ಕೊಂಡು ಹೋಗೋದು ಬೇರೆ. ಓ ರಾ ಬಾ 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 ಶಾಪಾದ ಡಾಗಾದ ಬಾ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಎತ್ಕೊಂಡು ಹೋಗೋದು ಬೇರೆ. ಈಗ ನಿಮ್ ಕೈಲಿ ಆಪ್ಷನ್ ಕೊಡ್ತೀನಿ ನೋಡೋಣ. ಈಗ ನಿಮ್ ಕೈಲಿ ಆಪ್ಷನ್ ಕೊಡ್ತೀನಿ ನೋಡೋಣ. ಎಷ್ಟು ಜನ ಎತ್ಕೊಂಡು ಹೋಗಕ್ ರೆಡಿ? ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಎಷ್ಟು ಜನ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ? ಎಷ್ಟು ಜನ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ? ಇನ್ನೊಂದು ಮಾತು ಹೇಳ್ತೀನಿ, ಎಷ್ಟು ಜನ ಹೊತ್ಕೊಂಡು ಹೋಗ್ಲಿಕ್ಕೆ ರೆಡಿ? ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಎತ್ಕೊಂಡು ಹೋಗೋದು ಬೇರೆ, ಎತ್ಕೊಂಡು ಹೋಗೋದು ಬೇರೆ, ಹೊತ್ಕೊಂಡು ಹೋಗೋದು ಬೇರೆ. ಎತ್ಕೊಂಡು ಸುಮ್ಮನೆ ಹಂಗೆ ಎತ್ಕೊಂಡು ಹೋಗೋದು ಬೇರೆ, ಹೊತ್ಕೊಂಡು ಹೋಗೋದು ಬೇರೆ. ಹಲ್ಲೆಲೂಯಾ. ದೇವರ ಆತ್ಮ ಮಾತಾಡುವಾಗ ಪಟ್ಟಂತ ಹಿಡ್ಕೊಬೇಕು. ನೀವು ಎತ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ, ಹೊತ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ?
ಹೊತ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಾದ್ರೆ ದೇವ್ರು ಹೇಳ್ತಾ ಇದಾರೆ, ಇವತ್ತು ನೀನ್ ಎಷ್ಟು ಬೇಕಾದ್ರೂ ಕುಯ್ದು ಎತ್ಕೊಂಡು ಹೋಗು ಅಂತ ಹೇಳಿ. ಓ ರಾ ಬಾ 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 ಶಾಪ ನಾಡಾಗದವ. ದೇವ್ರು ಹೇಳ್ತಾ ಇದಾರೆ, ಹೊತ್ಕೊಂಡು ಹೋಗ್ರಿ. Hallelujah! Praise the Lord! ದೇವ್ರು ಹೇಳ್ತಾರೆ, ನೀವು ತಗೊಂಡು ಹೋಗಬಾರ್ದು, ನೀವು ಹೊತ್ತುಕೊಂಡು ಹೋಗ್ಬೇಕು. Hallelujah! ನಿಮಗಿನ್ನ ಅರ್ಥ ಆಗಿಲ್ಲ. 6ನೇ ವಾಕ್ಯ ನೋಡ್ರಿ. ದುಃಖಿಸುತ್ತಾ ಬೀಜವನ್ನ ತೆಗೆದುಕೊಂಡು, ಇಲ್ಲಿ ತೆಗೆದುಕೊಂಡು ಬರೋದು ಬೇರೆ, ಅರ್ಥ ಆಗ್ತಾ ಇದೆಯಾ? ತೆಗೆದುಕೊಂಡು ಹೋಗೋದು, ತೆಗೆದುಕೊಂಡು ಬರೋದು ಬೇರೆ. ಹಾಗೆ ಕೆಳಗಡೆ ಬಿ ಭಾಗದಲ್ಲಿ ನೋಡ್ರಿ, ಹಿಂದಿರುಗಿ ನೀನು ಹೋಗುವಾಗ ಹರ್ಷಿಸುತ್ತಾ ಸಿಬುಡುಗಳನ್ನ ಹೊತ್ತುಕೊಂಡು ಹೋಗೋದು ಬೇರೆ. ಈಗ ನೀನ್ ತಗೊಂಡು ಬಂದು ಬಿತ್ತದೆ, ದೇವ್ರು ಹೇಳ್ತಾರೆ ನೀನ್ ಮತ್ತೆ ತಗೊಂಡು ಹೋಗ್ಬಾರ್ದು. ಅಬ್ಬಾ ನೀನು ತಗೊಂಡು ಹೋಗ್ಬಾರ್ದು, ದೇವ್ರು ಹೇಳ್ತಾರೆ ನೀನು ಒತ್ತುಕೊಂಡು ಹೋಗ್ಬೇಕು. ಈ ಶಾಖನು ಬೀಜವನ್ನು ಬಿತ್ತುತ್ತಾನೆ. ಯಾವಾಗ? ಬರಗಾಲದಲ್ಲಿ ಈ ಶಾಖನು ಫಿಲಿಸ್ಟಿಯರ ದೇಶದಲ್ಲಿ, ಶತ್ರುಗಳ ದೇಶದಲ್ಲಿ, ವೈರಿಯ ದೇಶದಲ್ಲಿ ಈ ಶಾಖನು ಬೀಜವನ್ನ ಬಿತ್ತುತ್ತಾನೆ. ಅವನು ಬಿತ್ತಿದೆ ಯಾವಾಗ? ಬರಗಾಲದಲ್ಲಿ. ದೇವರ ವಾಕ್ಯ ಹೇಳ್ತದೆ, ಅವನು ಬರಗಾಲದಲ್ಲಿ ಬಿತ್ತಿದ್ರು ಕೂಡ ಆ ಒಂದು ಪಾಳಯದಲ್ಲಿ, ಶತ್ರುವಿನ ಕೋಟೆಯಲ್ಲಿ ಅದೇ ವರ್ಷ ಅವನು 100ರಷ್ಟು ಫಲಗಳನ್ನು ಕೊಯ್ದನಂತೆ. ಅಲ್ಲಯ್ಯ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಶಾಖನು ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ ಅವನು 100ರಷ್ಟು ಫಲ ಸಿವುಡುಗಳನ್ನ ಹೊತ್ತುಕೊಂಡು ಹೋದ್ನಂತೆ. ಅಲ್ಲೂಯ ಅಲ್ಲೂಯ. ದೇವ್ರಿಗೆ ಇಷ್ಟ ಏನು ಗೊತ್ತಾ? ನೀನು ತಗೊಂಡು ಹೋಗ್ಬಾರ್ದು. ದೇವ್ರಿಗೆ ಏನು ಇಷ್ಟ ಗೊತ್ತಾ? ನೀನು ಹೊತ್ಕೊಂಡು ಹೋಗ್ಬೇಕು. ಹೆಂಗ್ ಹೊತ್ಕೊಂಡು ಹೋಗೋದು? ಅಯ್ಯಪ್ಪ ಕಷ್ಟ, ಅಯ್ಯೋ ತುಂಬಾ ತೂಕ ಬಾರ ಹಂಗಂತ ಹೇಳ್ಬಿಟ್ಟು ಬೇರೆ ಅಲ್ಲ, ಓದ್ಬಾರಲ್ದಂಗೆ ಎಲೆ ಕಷ್ಟಪಡೋರೆ ಹೊರೆ ಹೊತ್ತುವರೆ ನೀವೆಲ್ಲ ಇದೆಲ್ಲ ಹೇಳ್ತಾ ಇರೋದು. ದೇವ್ರು ಹೇಳ್ತಾರೆ ಸಮೃದ್ಧಿ. ದೇವ್ರು ಹೇಳ್ತಾ ಇದಾರೆ ನೀನ್ ತಗೊಂಡು ಹೋಗಬಾರ್ದು, ನೀನು ಒತ್ಕೊಂಡು ಹೋಗ್ಬೇಕು. ಏನನ್ನ? ಸಮೃದ್ಧಿಯನ್ನ, ಆಶೀರ್ವಾದವನ್ನ, ದೇವರ ಬಿಡುಗಡೆಯನ್ನ, ದೇವರ ಸಮಾಧಾನವನ್ನ, ದೇವರ ಶಾಂತಿಯನ್ನ. ಓ, ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಯಾರೆಲ್ಲ ಇವತ್ತು ಸಾಲದೊಂದಿಗೆ ಬಂದು ದೇವರ ಸನ್ನಿಧಾನದಲ್ಲಿ ಬಿತ್ತುತ್ತಾ ಇದ್ದಾರೋ, ಇದಕ್ಕೆ ಮೇಲೆ ಸಾಲ ತಗೊಳ್ಳೋರಾಗಿ ಅಲ್ಲ, ಸಾಲಗಳೆಲ್ಲ ಕೊಡೋರಾಗಿ ಇಲ್ಲಿಂದ ಒತ್ತುಕೊಂಡು, ಇಲ್ಲಿಂದ ಒತ್ತುಕೊಂಡು ನಡೀಲಿ. ಓ ರಾಬಾ ಬಾ ಡಗದಬಾ. ಯಾರ ಮೇಲೆ ಈ ವಾಗ್ದಾನ ಬೀಳ್ತದೋ ಐ ಡೋಂಟ್ ನೋ, ಬಟ್ ದೇವರು ಮಾತಾಡಿದ ಯಾವತ್ತು ವ್ಯರ್ಥ ಆಗಲ್ಲ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ನೀನು ಸಾಲ ಕೊಡುವಿ. ಈ ಅಭಿವೃದ್ಧಿ, ಈ ಆಶೀರ್ವಾದ, ಈ ಬೀಜ ಇವತ್ತು ನೀನು ಕೂಯೇ. ಹಲ್ಲೆಲೂಯಾ. ರಾ 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 ಬಾ 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 ಬಾ. Shapata takatapa, Rika papa takatapo, Rika mama da takatapa, Rika bada dagadaba, oh Rika papa da dagadabo. Want to go? Fire! Want to go? Touch! Oh, 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 ha ha. Ah! Oh, rapapa da takatapa. What the guy? Rapa shapa da 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 ba rika mana. Praise the Lord.
ಈಗ ನೀ ಒತ್ತುಕೊಂಡು ಹೋಗಬೇಕಾದ್ರೆ ನೀ ಬಿತ್ತಿರೋ ಬಿತ್ತನೆ ಮೇಲೆ ಹಿಂಗಾರು ಮುಂಗಾರು ಮಳೆ ಬರಬೇಕಾ? ಅಲ್ಲೇಲೂಯಾ. ಈ ಹಿಂಗಾರು ಮುಂಗಾರು ಮಳೆ ಯಾರಿಂದ ಬರ್ಲಿಕ್ಕೆ ಸಾಧ್ಯ? ನಿಮ್ಮಿಂದಲೇ ಸಾಧ್ಯ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ನಾನು ಅವಾಗಲೇ ಅದೇ ಫಸ್ಟ್ ಹೇಳಿದ, ಎರಡು ತರ ಬಿತ್ತನೆ, ಒಂದು ಆತ್ಮಿಕವಾಗಿ, ಒಂದು ಲೌಕಿಕವಾಗಿ. ಲೌಕಿಕವಾಗಿ ಬಿತ್ತನೆಗಾಗಿ ಬಿತ್ತು ಬಿಟ್ಟು ಕಾಯ್ಬೇಕು. ಅವ್ರ ವರ ಕೊಟ್ರೆ ಓಕೆ, ಇಲ್ಲಾಂದ್ರೆ ಇಲ್ಲ, ಮುಗೀತು. ಅವ್ರು ಕೊಟ್ರೆ ಕೊಟ್ಟಂಗೆ, ಇಲ್ಲಾಂದ್ರೆ ಲೊಟ್ಟ. ಹಲ್ಲೆಲೂಯಾ. ಆದ್ರೆ ಸ್ಪೆಷಲ್ ಆತ್ಮಿಕದಲ್ಲಿ ಏನು ಗೊತ್ತಾ? ಹಂಗಲ್ಲ. ನೀನ್ ಬಿತ್ಬಿಟ್ಟು ಬರ್ಲಿ ಬರ್ಲಿ ದೇವ್ರು ಹೇಳ್ತಾರ, ನಾನು ಎಲಿಯನ ದೇವರು. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈಗ ನಾನು ಆಶೀರ್ವಾದ ಅನುಭವಿಸ್ಬೇಕು. ಈಗ ನಾನು ಆಶೀರ್ವಾದ ಅನುಭವಿಸ್ಬೇಕಂತೇಳಿ ತಯಾರಾಗಿದೆ. ನನ್ನ ಪಕ್ಕದಲ್ಲಿ ಇಬ್ಬರು ಶತ್ರುಗಳು ಬಂದು ನಿಂತ್ಕೊಂಡಿದ್ದಾರೆ. ಈಗ ನನಗಾಗಿ ಸುರಿಸಲ್ಪಡುವಂತ ಮಳೆಯಲ್ಲಿ ಅವರು ಕೂಡ ಆಶೀರ್ವಾದವನ್ನು ಬಿಡ್ತಾರ. ಅದಕ್ಕೆ ನಾನು ಹೇಳೋವರೆಗೂ ಮಳೆ ಬರಬಾರ್ದು. ಅರ್ಥ ಆಗಿಲ್ಲಲ್ಲ? ಏನ್ ಅರ್ಥ ಆಯ್ತು ನೋಡಿ? ಶಿವಗ್ ನಿದ್ದೆ ಬರ್ತಾ ಇದೆ, ಅದೇ ಅವ್ರಿಗೆ ಅರ್ಥ ಆಗಿದ್ದು. ಅವರು ದೇವರ ಆತ್ಮ ಪರವಶರಾಗಿ ಮಾರ್ಪಾಡ್ತಾ ಇದ್ದಾರೆ. ನಾನು ಪ್ರಸಂಗ ಹಂಗಿದೆ. ಹಲ್ಲೆಲೂಯಾ. ಅದಕ್ಕೆ ಅವ್ರ ಗೋಡೆ ಯಾವಾಗ ಇಟ್ಕೊಳ್ಳೋದು ಮೂಲೆಯಲ್ಲಿ. ಹಲ್ಲೆಲೂಯಾ. ಯಾರ ಮಧ್ಯದಲ್ಲಿ ಆ ಕಡೆ ಕುತ್ಕೊಂತಾರೆ ತಿಳ್ಕೊಬೇಕು, ಅವ್ರು ನಿದ್ದೆ ಮಾಡಲ್ಲ. ಯಾರು ಚೇರ್ಗಳ ಮೇಲೆ ಹಿಂದೆ ಮುಂದೆ ಸೈಡಲ್ಲಿ ಗೋಡೆಗಳ ಮೇಲೆ ಹೊರ್ಕೊಂಡು ಕೂತಿರ್ತಾ ತಿಳ್ಕೊಬೇಕು, ಇವತ್ತು ಈ ಕ್ಯಾಟಗರಿ ಸರಿ ಇಲ್ಲ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ನೀನು ಆರಾಧಿಸುವಂತ ದೇವರು ರೈತರು ಬಿತ್ತನೆ ಮಾಡಿಬಿಟ್ಟು ಕಾಯ್ಕೊಂಡಿರುವ ಹಾಗೆ ಇರುವಂತ ದೇವರಲ್ಲ. ನಾನು ನೀನು ಸೇವಿಸ್ತಾ ಇರುವಂತ ದೇವರು ಎಲಿಯನ ದೇವರು. ಏನರ್ಥ ಆಯ್ತು ಗೊತ್ತಿಲ್ಲ, ಆದ್ರೂ ಕೂಡ ಸೂತ್ರ, ಸ್ತೋತ್ರ ಅಲ್ಲ, ಸ್ತೋತ್ರ. ಹಲ್ಲೆಲೂಯಾ. ಅಂದ್ರೆ ಮಳೆ ಕಂಟ್ರೋಲ್ ಎಲಿಯನ ಕೈಯಲ್ಲಿದೆ. ಏಲಿಯನ್ ಮಳೆ ಕಂಟ್ರೋಲ್ ಏಲಿಯನ್ ಕೈಲಿದೆ. ಇವತ್ತು ನಾವು ಆರಾಧಿಸುವ ದೇವರು ಯಾರು? ಎಲಿಷನ ದೇವರು. ಇವತ್ತೇನಾಗಿದ್ದಾರೆ? ನಮ್ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಇರುವಾಗಿದ್ದೀರಿ. ಹಲ್ಲೆಲೂಯಾ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ, ಇರುವಾಗೆ ಇದಿರಿ. ನಮ್ ದೇವರು ಯಾರು? ಆ ದೇವ್ರ ಸನ್ನಿಧಾನದಲ್ಲಿ ನನ್ನ ಪಾತ್ರ ಏನು? ನಿಮ್ಗೆ ಅರ್ಥ ಆಗಿಲ್ಲ. ಆ ದೇವರು ಯಾರು? ಆ ದೇವರನ್ನ ಆರಾಧಿಸುವಂತ ಆ ಮಗನಾಗಿರುವ ನನ್ನ ಪಾತ್ರ ಏನು? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ನಂಬುವ ನನಗಿಂತಲೂ ಅಧಿಕವಾದ ಕಾರ್ಯಗಳು ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ನಂಬುವನು ನನಗಿಂತಲೂ ಹೆಚ್ಚಾದಂತ ಕಾರ್ಯಗಳನ್ನ ನನ್ನ ನಾಮದಲ್ಲಿ ಅವರುಗಳು ಮಾಡ್ತಾರೆ. ಇನ್ನ ಒಂದು ಪದದಲ್ಲಿ ಹೇಳಬೇಕಾದ್ರೆ, ನಾವು ಈ ಲೋಕದಲ್ಲಿ ಸೃಷ್ಟಿಸುವಂತವರಾಗಿದ್ದೇವೆ. ಎಲ್ಲಿಗೆ ನಿಲ್ಲಿಸಿದೆ? ಅದೇ ಫಸ್ಟ್ ಬಂದ್ಬಿಟ್ಟು ಬೇರೆ ಬಿಚ್ಚಿದ್ರಲ್ಲ, ಅಷ್ಟೇ ಗ್ಯಾಪ್ನ ಇರೋದು ನನಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ, ನೀವು ನನಗಿಂತ ಮಿಗಿಲಾದ ಅದ್ಭುತಗಳು ಮಾಡ್ತೀರಾ. ಪ್ರೈಸ್ ದಿ ಲಾರ್ಡ್. ಈಗ ದೇವರು ಯಾರು ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು, ದೇವ್ರ ಹತ್ರ ನನ್ನ ಪಾತ್ರ ಏನು ಅಂತೇಳಿ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಈ ಲೆವೆಲಲ್ಲಿ ಕೂತ್ಕೊಳಲ್ಲ. ಏನ್ ಮಾಡ ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವ್ರು ಯಾರು? ಆ ದೇವ್ರ ಮಗನಾಗಿರೋ, ದೇವ್ರ ಮಗಳಾಗಿರುವ ನನ್ನ ಪಾತ್ರ ಏನು? ಈ ತಿಳ್ಕೊಂಡ್ಬಿಟ್ರೆ ನಾವ್ ಹಿಂಗಿರಲ್ಲ.
ಏಪ ಶಿವ, ನಾವು ಹಿಂಗಿರಲ್ಲ. ಹಿಂಗಿರಲ್ಲ, ಅಲರ್ಟ್ ಆಗಿರ್ತೀವಿ. ಏನಾಗಿರ್ತೀವಿ? ಏನಕ್ಕೆ? ಓಡಕ್ಕೆ. ಅಲ್ಲೆಲ್ಲೂಯ, ನಾವು ಅಲರ್ಟ್ ಆಗಿರ್ತೀವಿ ದೇವ್ರ ವಿಷಯದಲ್ಲಿ. ಅಲ್ಲೆಲ್ಲೂಯ, ನಾವು ಅಲರ್ಟ್ ಆಗಿರ್ತೀವಿ. ಯಾವ್ದಕ್ಕಾಗಿ? ದೇವ್ರ ಪರ್ಮಿಷನ್ ಯಾವಾಗ ಕೊಡ್ತಾರೆ, ದೇವ್ರು ಯಾವಾಗ ಮಾತಾಡ್ತಾರೆ, ನಾನ್ ಯಾವಾಗ ದೇವ್ರ ಶಬ್ದ ಕೇಳಿ ನಾನು ಯಾವಾಗ ಮಳೆ ಕಟ್ಲೆ ಕೊಡ್ಬೇಕಂತ ಹೇಳಿ ಅವ್ರು ಅಲರ್ಟ್ ಆಗಿರ್ತಾರೆ. ಏಲಿಯನ ಹಾಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏಲಿಯ ಪ್ರಾರ್ಥನೆ ಮಾಡ್ದ, ಮಳೆ ಬರಬಾರ್ದು ಅಂತ ಹೇಳಿ. ಪ್ರಾರ್ಥನೆ ಮಾಡಿದ್ಮೇಲೆ ದೇವ್ರ ಸನ್ನಿಧಾನದಲ್ಲಿ ಅಲರ್ಟ್ ಆಗಿದ್ದಾನೆ, ಎಚ್ಚರವಾಗಿದ್ದಾನೆ. ಯಾವುದಕ್ಕಾಗಿ? ದೇವರ ಸ್ವರ ಕೇಳುವುದಕ್ಕಾಗಿ. ಏನಂತ ಹೇಳಿ? ಮತ್ತೆ ದೇವ್ರು ಯಾವಾಗ ಕಟ್ಟಲೆ ಕೊಡ್ತಾರೆ, ಮತ್ತೆ ದೇವ್ರು ಯಾವಾಗ ನಿನ್ ಮಳೆ ಬಾ ಅಂತ ನನಗೆ ಆಜ್ಞಾಪಿಸ್ತಾರೆ ಅಂತ ಹೇಳಿ ಅವನು ಅಲರ್ಟ್ ಆಗಿದ್ದಾನೆ. ನಾವು ಕೂಡ ಅಷ್ಟೇ ದೇವರ ಸನ್ನಿಧಾನದಲ್ಲಿ ಬಿತ್ತನೆ ಮಾಡಬೇಕು. ಪ್ರಾರ್ಥನೆ ವಿಷಯಗಳು, ಪ್ರಾರ್ಥನೆ ಮನವಿಗಳು ದೇವ್ರ ಸನ್ನಿಧಾನದಲ್ಲಿ ನಾವು ಬಿತ್ತನೆ ಮಾಡಿ, ನಾವು ಬಿತ್ತನೆ ಮಾಡಿ ಅಲರ್ಟ್ ಆಗಿರ್ಬೇಕಾ. ದೇವ್ರು ಯಾವಾಗ ಮತ್ತೊಂದು ಸಾರಿ ಮುಂಗಾರು ಮಳೆಗೆ ಕಟ್ಟಲೆ ಕೊಡು ಅಂತ ಹೇಳ್ತಾರೋ ಅವಾಗ ನಮ್ಮ ಮಣ್ಣುಕಾಲ ಹಾಕಿ ಒಂದೇ ಒಂದು ಪ್ರಾರ್ಥನೆ, ಮುಂಗಾರು ಮಳೆ ಬಂದಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನ ಒಂದು ಪದದಲ್ಲಿ ಹೇಳ್ಬೇಕಾದ್ರೆ ನಾವು ಸೃಷ್ಟಿ ಮಾಡುವಂತವರು. ಅರ್ಥ ಆಗಿಲ್ಲ, ಅದಕ್ಕೆ ಆಮೇಲೆ ಬಂದಿಲ್ಲ. ಮಕ್ಕಳಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾರೆ ನೀವು ಸೃಷ್ಟಿಗಳು ಮಾಡುವಂತವ್ರು, ಅಂದ್ರೆ ಚರಿತ್ರೆಗಳನ್ನ ಹುಟ್ಟಿಸುವಂತವರು. ಯಾರ ಒಳಗಡೆ ದೇವರ ಅಭಿಷೇಕ ಇದೆಯೋ, ಯಾರ ಒಳಗಡೆ ದೇವರ ತೈಲ ಇದೆಯೋ ಅವನು ಸಾಧಾರಣವಾದವನಲ್ಲ, ಅವಳು ಸಾಧಾರಣವಾದವಳಲ್ಲ. ಅವರುಗಳು ಚರಿತ್ರೆಗಳನ್ನ, ಅವ್ರ ಚರಿತ್ರೆಗಳನ್ನ ದೇವರ ನಾಮದ ಮಹಿಮೆಗಾಗಿ ಚರಿತ್ರೆಗಳನ್ನ ಸೃಷ್ಟಿ ಮಾಡುವಂತವರಾಗಿರ್ತಾರೆ. ದೇವ್ರು ಇವತ್ತು ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ನೀನ್ ಸಾಧಾರಣವಾದವರಲ್ಲ, ನೀನ್ ಸಾಧಾರಣವಾದವನಲ್ಲ, ನೀನ್ ಚರಿತ್ರೆಗಳನ್ನ ಹುಟ್ಟಿಸುವಂತವರು. ನಿನ್ನ ಮೂಲಕವಾಗಿ ಕೆಲವು ಚರಿತ್ರೆಗಳು ಮೊಳಕೆ ಹೊಡೆಯುವುದಕ್ಕಾಗಿ ಹೋಗ್ತಾದ. ನಿನ್ನ ಮೂಲಕವಾಗಿ ನಿನ್ನ ಸಭೆ ಒಳಗಡೆ, ನಿನ್ನ ವಾಸ ಮಾಡೋ ಊರಿನ ಒಳಗಡೆ, ನಿನ್ನ ಮಕ್ಕಳಿನ ಒಳಗಡೆ, ನಿನ್ನ ಒಳಗಡೆ, ನಿನ್ನ ಸಂಸಾರದ ಒಳಗಡೆ ಕೆಲವು ಚರಿತ್ರೆಗಳನ್ನ ಸ್ವರ್ಗೀಯ ದೇವರು ಮೊಳಕೆ ಬಿಡುವ ಹಾಗೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿನ್ ಮಗನ ವಿಷಯದಲ್ಲಿ, ನಿನ್ ಮಗಳ ವಿಷಯದಲ್ಲಿ, ನಿನ್ ಗಂಡನ ವಿಷಯದಲ್ಲಿ, ನಿನ್ನ ಹೆಂಡತಿಯ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಮನೆಯ ವಿಷಯದಲ್ಲಿ, ನಿನ್ನ ಆತ್ಮಿಕ ವಿಷಯದಲ್ಲಿ, ಪರಲೋಕ ರಾಜ್ಯಕ್ಕಾಗಿ ಸಂಪಾದನೆ ಮಾಡೋ ವಿಷಯದಲ್ಲಿ ನೀವು ಸೃಷ್ಟಿಗಳು ಮಾಡೋರಾಗಿದ್ದೀರಿ. ಇದುವರೆಗೂ ಯಾರು ಮಾಡಕ್ಕಾಗದಿರುವುದನ್ನ ಸ್ವರ್ಗೀಯ ದೇವರು ನಿಮ್ಮ ಮೂಲಕವಾಗಿ, ನಿನ್ನ ಮೂಲಕವಾಗಿ ಕೆಲವು ಚರಿತ್ರೆಗಳು ಉತ್ಪತ್ತಿ ಆಗ್ಲಿಕ್ಕಾಗಿ ಹೋಗ್ತಾ ಇದೆ, ಮೊಳಕೆ ಬಿಡುವುದಕ್ಕಾಗಿ ಹೋಗ್ತಾ ಇದೆ, ಚಿಗುರು ಹೊಡೆದಕ್ಕಾಗಿ ಹೋಗ್ತಾ ಇದೆ. ಕಾರಣ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ಸ್ವರ್ಗೀಯ ದೇವರು ಮುಂಗಾರು ಮಳೆಯನ್ನು ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ತಲೆಮಾರುಗಳ ಮೇಲೆ ಸತ್ತು ಹೋಗಿರೋ ವಿಷಯಗಳು, ನಿನ್ನ ಸಂಸಾರದ ವಿಷಯಗಳ ಮೇಲೆ ಸತ್ತು ಹೋಗಿರೋ ವಿಷಯಗಳು, ಸಭೆ ಬೆಳವಣಿಗೆ ವಿಷಯದಲ್ಲಿ ಸತ್ತು ಹೋಗಿರೋ ವಿಷಯಗಳು ಚರಿತ್ರೆ ಹೊಂದಲಿಕ್ಕಾಗಿ ಹೋಗ್ತಾ ಇದ್ದ. ನಾನು ಹೋಗಿ ನಿಮಗೆ ಹೇಳ್ಬಿಟ್ನಲ್ಲ, ಹಲ್ಲೆಲೂಯಾ. ಚರಿತ್ರೆಗಳು ಉಂಟಾಗ್ಲಿಕ್ಕಾಗಿ ಹೋಗ್ತಾ ಇದ್ದ. ಇವನ್ ಯಾರ ಮಗನು, ಇವಳು ಯಾರ ಮಗಳು, ಇವರು ಯಾರಾಗಿದ್ದಾರೆ, ಇಷ್ಟು ದಿವಸ ಎಲ್ಲಿದ್ರು, ಇಷ್ಟು ದಿವಸ ಎಲ್ಲಿ ಮರೆಯಾಗಿದ್ರು. ಸೇಮ್ ಎಲಿಯನ ಹಾಗೆ ಇವನು ಇಲ್ಲಿವರೆಗೂ ಎಲ್ಲಿದ್ದ.
ಇಲ್ಲಿಯವರೆಗೂ ಎಲಿಯ ಎಲ್ಲಿದ್ದು? ಎಲಿಯ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ದೇವರು ನನ್ನ ಅಡಕವಾಗಿಟ್ಟಿದ್ರು, ಇವತ್ತು ದೇವರು ನನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾನೆ ಚಾರಿತ್ರೆಗಳನ್ನು ಸೃಷ್ಟಿಸುವುದಕ್ಕಾಗಿ. ಓ ಅರ್ಥ ಆಗಿಲ್ಲಲ್ಲ? ಎಲಿಯ ಮರೆಯಾಗಿದ್ದ, ದೇವರ ಕಟ್ಟಲ್ಲೇ ಬಂತು, ಅಲರ್ಟ್ ಆಗಿದ್ದ, ಹೊರಗಡೆ ಬಂದ. ಹೊರಗಡೆ ಬಂದಿದ ತಕ್ಷಣ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಚರಿತ್ರೆ ಸೃಷ್ಟಿ ಆಗ್ಬೇಕಂದ್ರೆ ಇವನು ಪ್ರಾರ್ಥನೆ ಮಾಡುವಾಗ ಮಳೆ ಬರಬೇಕು. ಚರಿತ್ರೆ ಸೃಷ್ಟಿ ಆಗಬೇಕಾದ್ರೆ ಇವನು ಪ್ರಾರ್ಥನೆ ಮಾಡುವಾಗ ಮಳೆ ಮಾತ್ರ ಅಲ್ಲ, ಬೆಂಕಿ ಕೂಡ ಮಳೆ ಆಗಿ ಬರ್ಬೇಕ. ದೇವ್ರು ಹೇಳ್ತಾರೆ, ನೀವು ಸಾಧಾರಣವಾದವರಲ್ಲ, ನೀವು ಚರಿತ್ರೆಗಳನ್ನು ಸೃಷ್ಟಿ ಮಾಡುವಂತವರು. ಒಬ್ಬರು ಮಾತ್ರ ದೇವರ ಶಕ್ತಿ ಒಂದಿಗೆ, ದೇವರ ಮಹಿಮೆ ಒಂದಿಗೆ, ದೇವರ ಬಲದೊಂದಿಗೆ ನೀವು ರೆಡಿ ರಿಸೀವ್ ಮಾಡ್ರಿ. ಒಂದುಗೋ ಇಲ್ಲಿವರೆಗೂ ಹೆಂಗಿತ್ತು ಏನೋ ಐ ಡೋಂಟ್ ನೋ, ಬಟ್ ಇದಕ್ಕೆ ಮೇಲೆ ನೀವು ಸೃಷ್ಟಿ ಮಾಡುವಂತವರು. ನೀವು ಸೃಷ್ಟಿ ಮಾಡುವಂತವರು. ಲೋಕದಲ್ಲಿ, ಪ್ರಪಂಚದಲ್ಲಿ, ಸಭೆಯಲ್ಲಿ, ಜನಗಳಲ್ಲಿ, ನಿನ್ನ ಕುಟುಂಬದಲ್ಲಿ, ತಲೆಮಾರುಗಳಲ್ಲಿ ಸೃಷ್ಟಿ ಮಾಡುವಂತವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂಗಾರು ಮುಂಗಾರು ಮಳೆ, ಬೆಂಕಿಯ ಮಳೆ, ಮಾಮೂಲಿ ಮಳೆ ಬರುವಾಗ ಜನಗಳು ಗೊತ್ತಾಯ್ತು, ಇವನು ಸಾಧಾರಣವಾದವನಲ್ಲ, ಚರಿತ್ರೆಗಳನ್ನು ಉಂಟು ಮಾಡುವವನು. ಅದೇ ಎಲಿಯನ ದೇವರ ಇವತ್ತು ನಮ್ಮ ದೇವರು. ಅದೇ ಎಲಿಯನ ಒಳಗಡೆದಂತ ದೈವ ಶಕ್ತಿಯೇ, ದೈವ ಕೃಪೆಯೇ, ದೈವ ಅಭಿಷೇಕವೇ ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ವರ್ಗದ ದೇವರು ನಮ್ಮ ಮೇಲೆ ಹಾಕಲ್ಪಟ್ಟಿದೆ. ನಂಬಿದ್ರೆ ನಿನ್ನ ಒಳಗಡೆ, ನಿನ್ನ ನಂಬಿಕೆ ಒಳಗಡೆ, ನಿನ್ನ ಪ್ರಾರ್ಥನೆ ಒಳಗಡೆ, ನಿನ್ನ ಮಾತಾಡೋ ಮಾತುಗಳ ಮುಂದೆಗಡೆ ದೇವರ ಮಹಿಮೆಯನ್ನ ನೀವು ಕಾಣುವಂತೆ ಸ್ವರ್ಗದ ದೇವರ ಈ ದಿನಗಳಲ್ಲಿ ಚರಿತ್ರೆಗಳನ್ನ ನಿನ್ನ ಮೂಲಕವಾಗಿ ವರ್ಣಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹೊಂದಿಕೊಳ್ಳಬೇಕಾದವರು ಹೊಂದಿಕೊಳ್ಳ್ರಿ. ಇದು ಎಲ್ರಿಗೂ ಅರ್ಥ ಆಗಲ್ಲ. ಯಾರು ದೇವರ ಒಳಗಡೆ ಇದು, ಯಾರ ಒಳಗಡೆ ದೇವರು ಇರ್ತಾನೋ ಅಂತವರಿಗೆ ಮಾತ್ರವೇ ಈ ಶಕ್ತಿ, ಈ ಮಹಿಮೆ, ಈ ವಾಗ್ದಾನ ಅರ್ಥ ಆಗಲಿಕ್ಕೆ ಸಾಧ್ಯ. ರಬಾ 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 ಒದಗ ಫೈರ್. ಓ ಅಗ್ನಿ, ಫೈರ್. ಅಂತ್ಯಕಾಲದ ಅಭಿಷೇಕ. ಅಂತ್ಯಕಾಲದಲ್ಲಿ ಚರಿತ್ರೆಗಳನ್ನು ಸೃಷ್ಟಿ ಮಾಡುವ ಪಾತ್ರೆಗಳು ನೀವಾಗಿದ್ದೀರಿ ಅಂತ ಹೇಳಿ ಸೈನ್ಯಗಳ ಒಡೆಯನು ಮಾತಾಡ್ತಾ ಇದ್ದಾನೆ. ಓ ರಾಬಾ ಬಾಬಾ ಬಾ ದಾಡಾ. ಆ ಕಡೆ ಈ ಕಡೆ ಯಾರು ನೋಡಬೇಡ್ರಿ, ಒಪ್ಪಿಸಿಕೊಡ್ರಿ, ಸಮರ್ಪಣೆ ಮಾಡ್ರಿ. ದೇವರಿನ ಸಂಗಡ ಮಾತಾಡ್ತಾ ಇದಾರ, ದೇವ್ ನಿನ್ನೊಟ್ಟಿಗೆ ಮಾತಾಡ್ತಾ ಇದಾರೆ. ಈ ಆಲೋಚನೆ ನಿನಗಾಗಿದೆ. ರಾ 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 ವಾವ್. ಪರಿಶುದ್ಧಾತ್ಮನ ಬಲವಾದ ಕಾರ್ಯ ಈ ಪಾತ್ರೆಗಳಲ್ಲಿ ನಡೀಲಿ. ನೀವು ಸಾಧಾರಣವಾದವರಲ್ಲ, ನೀ ಭಯಪಡೋ ಅವಶ್ಯಕತೆನೂ ಇಲ್ಲ. ಶತ್ರುವಿನ ಸಕಲ ಆಯುಧಗಳನ್ನ ಸ್ವರ್ಗೀಯ ದೇವರು ನಿನ್ನ ಕಾಲ ಕೆಳಗಡೆ ಹಾಕಿದಾರ. ನೀವು ಸಾಧಾರಣವಾದವರಲ್ಲ,
ಶತ್ರುವಿನ ಸಕಲ ಕಾರ್ಯಗಳನ್ನ ನೀವು ಕಾಲ್ ಕೆಳಗಡೆ ಹಾಕಿ ಚರಿತ್ರೆಗಳನ್ನ ಉಂಟು ಮಾಡುವಂತವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದಿ ಅಪೊಸ್ತಲರ ಕಾಲದಲ್ಲಿ ದೇವರ ಆತ್ಮನನ್ನು ಒಂದಂತ ಅಪೊಸ್ತಲರು ಹೋದ ಸ್ಥಳಗಳೆಲ್ಲ ನಡಗಿತ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಆದಿ ಅಪೊಸ್ತಲರುಗಳ ಮೇಲೆ ಪರಿಶುದ್ಧಾತ್ಮ ಬಲವಾಗಿ ಶಕ್ತವಾಗಿ ಮಹಿಮೆಯಾಗಿ ಇಳಿದು ಬಂದ ಮೇಲೆ ಅವರುಗಳು ಇರೋ ಜಾಗದಲ್ಲಿ ಇರಲಿಕ್ಕೆ ತೀರ್ಮಾನ ಮಾಡಿಲ್ಲ. ಅವರು ಸಂಚಾರ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ, ಬೀದಿಗಳಲ್ಲಿ ಇಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ಇವರು ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಸ್ಥಳಗಳು ನಡುಗುತ್ತಂತ. ಪ್ರೈಸ್ ದ ಲಾರ್ಡ್. ಹಾಗಂತ ಹೇಳ್ಬಿಟ್ಟು ಈ ಪ್ರಾರ್ಥನೆ ಆದ್ಮೇಲೆ ಈಚೆ ಕಡೆ ಹೋಗ್ಬಿಟ್ಟು ಕಾಲಕ್ಕೆ ಬಿಟ್ಟು ಎಲ್ಲಿ ಸ್ಥಳನೇ ನಡಗಿಲ್ಲ ಅಂತ ಹೇಳ್ಬೇಡ್ರಿ. ಹಲ್ಲೆಲೂಯಾ. ನಾನು ಹೇಳಿದ 2 ತರದ ಕಾರ್ಯಗಳು. ಒಂದು ಶಾರೀರಿಕ ಲೌಕಿಕವಾಗಿರುವಂತಹ ಬಿತ್ತನೆ, ಎರಡನೇದಾಗಿ ಆತ್ಮಿಕವಾಗಿ ಇರುವಂತಹ ಬಿತ್ತನೆ. ದೇವರ ವಾಕ್ಯ ಹೇಳ್ತದೆ, ಇದೋ ಅಪೊಸ್ತಲರು ಕಾಲಿಟ್ಟಂತ ಸ್ಥಳಗಳು ನಡಗಿತಂತೆ. ಅರ್ಥ ಏನು? ಅರ್ಥ ಏನು? ಅರ್ಥ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯರೊಟ್ಟಿಗಲ್ಲ, ನಾವು ಹೋರಾಡುವುದು ಅಂಧಕಾರ ಶಕ್ತಿಗಳ ಮೇಲೆ, ಲೋಕಾಧಿಪತಿಗಳ ಮೇಲೆ ನಾವು ಹೋರಾಡುವರಾಗಿದ್ದೇವೆ. ಆ ದುರಾತ್ಮ ದುಷ್ಟ ಶಕ್ತಿಗಳ ಕಾರ್ಯಗಳು, ಕ್ರಿಯೆಗಳು ನಡಗಬೇಕ. ಹಲ್ಲೆಲೂಯಾ. ಸ್ಥಳಗಳು ನಡಗಿತು, ಚರಿತ್ರೆಗಳನ್ನು ಸೃಷ್ಟಿ ಮಾಡಿದರು. ಅದೇ ಪರಿಶುದ್ಧಾತ್ಮನೇ ಇವತ್ತು ನಮ್ಮ ಒಳಗಡೆ ಇರೋದು. ಅದೇ ಪರಿಶುದ್ಧಾತ್ಮನೇ ನಮ್ಮ ಒಳಗಡೆ ಇವತ್ತು ವಾಸ ಮಾಡ್ತಾ ಇರೋದು. ಅವ್ರ ಸ್ಥಳಗಳಲ್ಲಿ ಸೇರುವಾಗ ಅಲ್ಲಿ ಸ್ಥಳ ನಡುಗುತ್ತಂತೆ. ಅರ್ಥ ಏನು ಗೊತ್ತಾ? ಯಾವ ಯಾವ ಸ್ಥಳಗಳಲ್ಲಿ, ಯಾವ ಯಾವ ಊರುಗಳಲ್ಲಿ, ಯಾವ ಯಾವ ಗ್ರಾಮಗಳಲ್ಲಿ, ಯಾವ ಯಾವ ಪಟ್ಟಣಗಳಲ್ಲಿ, ಯಾವ ಯಾವ ಮುಖ್ಯ ಸ್ಥಳಗಳಲ್ಲಿ ಶತ್ರು ಕೋಟೆ ಮಾಡಿಟ್ಟುಕೊಂಡಿದ್ನೋ ಅಂತ ಕೋಟೆಗಳ ಒಳಗಡೆ ಈ ಅಭಿಷಕ್ತರು ಹೋಗುವಾಗ ಅವುಗಳ ಸ್ಥಳ ನಡುಗುತ್ತಂತೆ. ಅದೇ ಚರಿತ್ರೆ. ನಿಮಗೆ ಅರ್ಥ ಆಗಿಲ್ಲ? ಈಗ ಒಂದು ಪಟ್ಟಣ, ಸುಮಾರು ವರ್ಷಗಳಿಂದ ಆ ಪಟ್ಟಣಕ್ಕೆ ಸುವಾರ್ತೆ ಹೋಗಿಲ್ಲ. ಸುಮಾರು ವರ್ಷಗಳಿಂದ ಒಬ್ಬರುಗಳಿಗೆ ಸುವಾರ್ತೆ ಹೇಳಕ್ಕಾಗಿಲ್ಲ, ಒಂದು ಆತ್ಮ ಆದಾಯ ಆಗಿಲ್ಲ. ಆ ಏರಿಯಾ, ಆ ಗ್ರಾಮ, ಆ ಹಳ್ಳಿ ಬಂದು ತುಂಬಾ ಟಫ್, ತುಂಬಾ ಕಷ್ಟವಾಗಿರುವಂತ ಒಂದು ಸ್ಥಳ, ಊರು. ಅಲ್ಲಿ ಯಾರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸ್ಥಳದಲ್ಲಿ ನೀನು ಕಾಲಿಟ್ಟೆ. ಆ ಸ್ಥಳಕ್ಕೆ ನೀನು ಹೋಗಿ ಕಾಲಿಡಕ್ಕಿಂತ ಮುಂಚೆ ಆ ಊರು, ಆ ಪಟ್ಟಣ ಏನಾಗಿದೆ? ಟಫ್ ಆಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ಕಾರಣ ಜನಗಳ ನಿಮಿತ್ತವಾಗಿ ಅಲ್ಲ, ಕಾರಣ ಆ ಊರಲ್ಲಿ, ಆ ಗ್ರಾಮದಲ್ಲಿ, ಆ ಪಟ್ಟಣದಲ್ಲಿ ಆಳ್ವಿಕೆ ಮಾಡುವಂತ ಅಂಧಕಾರ ಶಕ್ತಿಗಳು. ಹಲ್ಲೆಲೂಯಾ. ಈಗ ಅವುಗಳು ಬಿಟ್ಟು ಕೊಡ್ತಾ ಇಲ್ಲ. ಈಗ ನೀನೇನು ಮಾಡ್ತೀಯಾ? ಈಗ ನೀನು ಗೊತ್ತಾಯ್ತು, ನಾನು ಯಾರ ಮಗನು, ನಾನು ಯಾರ ಮಗಳು, ನನ್ನ ಪಾತ್ರ ಏನು, ನನ್ನ ಪಾತ್ರ ಏನಿದೆ ತಿಳ್ಕೊಂಡು ನೀನ್ ದೇವರ ಮಹಿಮೆ ಒಂದಿಗೆ, ಪ್ರಾರ್ಥನೆ ಒಂದಿಗೆ ನೀನ್ ಆ ಪಟ್ಟಣದಲ್ಲಿ ಕಾಲಿಡುವಾಗ, ಆ ಸ್ಥಳದಲ್ಲಿ ಕಾಲಿಡುವಾಗ, ಆ ಊರಲ್ಲಿ ಕಾಲಿಡುವಾಗ ಆ ಪಟ್ಟಣ, ಆ ಊರು ನಡಗುತ್ತೆ. ಹಾ 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 ಹಾ. Ra 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 ba da da ga da bu. Rika mama da ta ka ta pa. Rika ba ba da da ga da ba. ಶತ್ರುವಿನ ಎಲ್ಲ ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕುವ ಕೃಪೆ ನಿನ್ನ ಒಳಗಡೆ ಇದೆ. ನೀವು ಸಾಧಾರಣವಾದವರಲ್ಲ, ನೀವು ಅಡಗಿ ಕುತ್ತುಕೊಳ್ಳಬೇಕಾದವರಲ್ಲ. ನೀವು ಏಲಿಯನ ದೇವರನ್ನ ಆರಾಧಿಸ್ತಾ ಇದ್ದೀರಿ, ನೀವು ಏಲಿಯನ ದೇವರನ್ನ ಸೇವಿಸ್ತಾ ಇದ್ದೀರಿ, ನೀವು ಏಲಿಯನ ದೇವರನ್ನ ಕೊಂಡು ನಡೀತಾ ಇದ್ದೀರಿ. ಹಲ್ಲೆಲೂಯಾ.
ಆ ಊರುಗಳಲ್ಲಿ, ಆ ಪಟ್ಟಣಗಳಲ್ಲಿ, ಆ ಹಳ್ಳಿಗಳಲ್ಲಿ, ಆ ಗ್ರಾಮದಲ್ಲಿ ನೀವು ಕಾಲಿಟ್ಟು ಹಿಂದಿರುಗಿ ಬರುವಾಗ ನೀವು ತಗೊಂಡು ಬರಲ್ಲ, ನೀವು ಹೊತ್ತುಕೊಂಡು ಬರ್ತೀರಿ. ನಾನು ಹೋಗಿ ನಿಮಗೆ ಹೇಳದ್ನಲ್ಲ, ನೀವು ಅಂತ ಜಾಗಕ್ಕೆ ಹೋಗಿ ತಗೊಂಡು ಬರಲ್ಲ, ನೀವು ತಗೊಂಡು ಬರಲ್ಲ, ನೀವು ಹೊತ್ತುಕೊಂಡು ಬರೋರಾಗಿರ್ತೀರಿ. ಅಂತ ಅಭಿಷೇಕ, ಅಂತ ಅಭಿಷೇಕ, ಅಂತ ಅಗ್ನಿ ಈ ಅಂತ್ಯ ಕಾಲದಲ್ಲಿ ಬೇಕು. ಅದು ನನ್ನ ಸಭೆ ಮೇಲೆ ಸುರಿಸಲ್ಪಡಲಿ, ನನ್ನ ಸೇವೆ ಮೇಲೆ ಸುರಿಸಲ್ಪಡಲಿ, ನನ್ನ ಸಭೆಯ ಜನರ ಮೇಲೆ ಆ ಅಂತ್ಯ ಕಾಲದ ಉಜ್ಜೀವನದ ಅಭಿಷೇಕ, ದೇವರ ಆತ್ಮದ ಮಹಿಮೆ ಸುರಿಸಲ್ಪಡಲಿ, ಸುರಿಸಲ್ಪಡಲಿ. ಫೈರ್, ಫೈರ್, ಟಚ್, 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 ಟಚ್. ಫೈರ್, ಫೈರ್, ಫೈರ್. ಓ ರಾಬಾ ಡಾಗಾ, ಸುರಿಸಲ್ಪಡ್ತಾ ಇದೆ, ಸುರಿಸಲ್ಪಡ್ತಾ ಇದೆ. ಒದ್ಕೋ, 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 ಎಷ್ಟು ಬೇಕು ಒದ್ಕೋ. ಅಳತೆ ಇಲ್ಲ, ತೂಕ ಇಲ್ಲ, ಲಿಮಿಟ್ ಇಲ್ಲ, ಮಿತಿ ಇಲ್ಲ. ಹೋ, ಇವರೆಲ್ಲರ ಅಭಿಷೇಕದಲ್ಲಿ, ಆ ಮಹಿಮೆಯಲ್ಲಿ ಮುಳುಗಲಿ, ಮುಳುಗಲಿ, ಮುಳುಗಲಿ. ಓರಾ ಭಾ ಶಭಾ ಧಾತ ಖಾತ ಭೋ ರಿಖಾ ಭಾ ಧಾತ ಖಾತ ಭಾ ರಿಖಾ ಮಾನ ರಾ 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 ಹೋ ಶಪಾ ಪಾ 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 ಪಾ. ಜೀಸಸ್, ಇದು ನೀವು ಕಾಣಬೇಕು ಅಂದ್ರೆ, ಇದು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂದ್ರೆ ಕೆಲವು ಕಾರ್ಯಗಳು ನಡಿಬೇಕು. ಆ ಕೆಲವು ಕಾರ್ಯಗಳು ನಡಿಬೇಕು. ಅದು ಯಾವ ಕಾರ್ಯ? ಕ್ಲೀನಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಜಕ್ಕಯ್ಯನ ಬರೆದ ಪ್ರವಾದನೆ ಗ್ರಂಥ, ಜಕ್ಕಯ್ಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 1-2 ವಾಕ್ಯಗಳು ಹೇಳ್ತದೆ, ಕೇಳ್ರಿ. ಮಳೆ ಆಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನ ಬೇಡಿಕೊಳ್ಳ್ರಿ. ಯೆಹೋವನೇ ಮಿಂಚುಗಳನ್ನ ಉಂಟು ಮಾಡುತ್ತಾನ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನ ದಯಪಾಲಿಸುತ್ತಾನ, ಎಲ್ಲರಿಗೂ ಹೊಲದ ಪೈರನ್ನ ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ನಾನು ಓದಿದ ವಾಕ್ಯದ ಕಡೆಗೆ ನಾವು ಬರೋಣ. ಜಕ್ಕಯ್ಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದಲ್ಲಿ 1-2 ವಾಕ್ಯ ಹೇಳ್ತದೆ. ಕಳೆದ ಕೀರ್ತನೆಗಳಲ್ಲಿ 126ನೇ ಅಧ್ಯಾಯದಲ್ಲಿ 5-6ನೇ ವಾಕ್ಯ. ಆ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ನಡಿಬೇಕಾದ್ರೆ, ನಿಮ್ಮ ಬದುಕಲ್ಲಿ ನಡಿಬೇಕಾದ್ರೆ, ನಿನ್ನ ಸಭೆಯಲ್ಲಿ ನಡಿಬೇಕಾದ್ರೆ, ನಿನ್ನ ಮನೆಯಲ್ಲಿ ನಡಿಬೇಕಾದ್ರೆ, ಅದು ನಿನ್ನಲ್ಲಿ ನಡಿಬೇಕಾದ್ರೆ ಕೆಲವು ಕಾರ್ಯಗಳು ನಡಿಬೇಕು. ಅದು ಯಾವ ಕಾರ್ಯ? ಇದು ದೇವರ ವಾಕ್ಯ ಹೇಳ್ತದೆ, ಮಳೆಯ ಆಗುವಂತೆ ಹಿಂಗಾರಿನಲ್ಲಿಯೋ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನನ್ನು ಬೇಡಿಕೊಳ್ಳ್ರಿ, ಯೆಹೋವನೇ ಮಿಂಚುಗಳನ್ನ ಉಂಟು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರು ಮಾತಾಡಿದ್ರು, ಇಲ್ಲಿವರೆಗೂ ದೇವರು ಮಾತಾಡಿದ್ರು, ನೀವು ಕೇಳಿದ್ರಿ. ಕೇಳಿ ಹಾಗೆ ಬಿಡಬಾರ್ದು. ದೇವರು ಹೇಳ್ತಾ ಇದಾರೆ, ನೀವೇನ್ ಮಾಡ್ಬೇಕಂತೆ? ಬೇಡಿಕೊಳ್ಳಬೇಕಂತೆ, ಬೇಡಿಕೊಳ್ಳಬೇಕಂತೆ. ಆ ಅಭಿಷೇಕಕ್ಕಾಗಿ, ಆ ಕೃಪೆಗಾಗಿ, ಆ ಶಕ್ತಿಗಾಗಿ, ಆ ಸೇವೆಗಾಗಿ, ಆ ಒಂದು ಪಾತ್ರಕ್ಕಾಗಿ ನೀವೇನ್ ಮಾಡ್ಬೇಕಂತೆ? ದೇವರ ಸನ್ನಿಧಾನದಲ್ಲಿ ಬೇಡಬೇಕಂತೆ, ಕೇಳಬೇಕಂತೆ. ದೇವರೇ, ಆ ಹಿಂಗಾರು ಮುಂಗಾರು ಮಳೆಯನ್ನು ನನ್ನ ಮೇಲೆ ಸುರಿಸಪ್ಪ, ನನ್ನ ಸಂತತಿ ಮೇಲೆ ಸುರಿಸಪ್ಪ, ನನ್ನ ಸಭೆ ಮೇಲೆ ಸುರಿಸಪ್ಪ, ನನ್ನ ಸಭಾ ಸೇವಕರ ಸೇವೆ ಮೇಲೆ, ದರ್ಶನದ ಮೇಲೆ ಸುರಿಸಪ್ಪ. ಇವತ್ತು ನೀನು ಬೇಡುವಾಗ ಹಿಂದಿರುಗಿ ಬರಿಗೈಯಲ್ಲಿ ಹೋಗಲ್ಲ. ಕೆಲವೊಂದು ಮಿಂಚುಗಳು ಸ್ವರ್ಗದ ದೇವರು ಈ ಸಭೆ ಒಳಗಡೆ ನಿನಗಾಗಿ ಕಾಯಿಸುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿಮ್ಗೆ ಅರ್ಥ ಆಗಿಲ್ಲಲ್ಲ ಆ ವಾಕ್ಯ ಒಂದ್ಸಾರಿ ಹೋದ್ರಿ. ಜಕಾಯರನ ಬರೆದ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 1ನೇ ವಚನ ಓದಿ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಹಿಂಗಾರಿನಲ್ಲೇ ನೀವು ಬೇಡಬೇಕು. ಮುಂಗಾರು ಬರಬೇಕು ಅಂದ್ರೆ ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಹಿಂಗಾರಿನ ಮಹಿಮೆ, ಹಿಂಗಾರಿನ ಅಭಿಷೇಕ, ಹಿಂಗಾರಿನ ದೇವರ ಮಹಿಮೆನ ಹೊಂದುವಾಗಲೇ ನೀವೇನ್ ಮಾಡ್ಬೇಕು? ಆ ಹಿಂಗಾರಿನ ಅಭಿಷೇಕದ ಬಲದಲ್ಲಿ ನೀವು ಬೇಡಬೇಕು. ಬೇಡುವಾಗ ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ. ಇವತ್ತು ದೇವರು ಕೆಲವೊಂದು ಮಿಂಚುಗಳನ್ನ ನಿನಗಾಗಿ ಉಂಟು ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಮಿಂಚುಗಳುಂಟಾಗುವಾಗ ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸು. ಮನುಷ್ಯರಿಗೆ ಅಲ್ಪ ಸ್ವಲ್ಪ ಏನು ಕೊಂಚವಲ್ಲ, ಸಮೃದ್ಧಿಯಾಗಿ ನೀನು ಹೊಂದುವಂತೆ ಅವನು ಮುಂಗಾರು ಮಳೆಯನ್ನ ಕಳಿಸಿ ಕೊಡ್ತಾನೆ. ಅಲ್ಲೂಯ. ಇನ್ನು ಸುಮಾರು ವಾಕ್ಯಗಳಿದೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ, ಯಾರು ಓದ್ಬೇಡ್ರಿ, 44 3ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 8 ವಾಕ್ಯ. ಯಾಕೋಬನ ಪುಸ್ತಕದಲ್ಲಿ ವಾಕ್ಯ ಹೇಳ್ತದೆ 5ರಿಂದ 5ನೇ ಅಧ್ಯಾಯ 7ನೇ ವಾಕ್ಯ. ಮತ್ತೆ 16ನೇ ಆ ವಾಕ್ಯದಿಂದ 18ನೇ ವಾಕ್ಯದವರೆಗೂ ಯಾಕೋಬನ ಬರೆದ ಪತ್ರಿಕೆಯಲ್ಲಿ. ಮತ್ತೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 23ನೇ ವಾಕ್ಯ. ಮತ್ತೆ ಯೆರೆಮೀಯನಿಗೆ ಬರೆದ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 13ನೇ ವಾಕ್ಯ. ಮತ್ತೆ ಅದೇ ಯೆರೆಮೀಯನಿಗೆ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 22ನೇ ವಾಕ್ಯ. ಯೆಹೆಜ್ಕೇಲನಿಗೆ ಬರೆದ ಪ್ರವಾದನ ಗ್ರಂಥ 34ನೇ ಅಧ್ಯಾಯ 26ನೇ ವಾಕ್ಯ. ಮತ್ತೆ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 13ನೇ ವಾಕ್ಯ. ಮತ್ತೆ 14ನೇ ಅಧ್ಯಾಯ. ಹಲ್ಲೆಲೂಯ. ಮತ್ತೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 23ನೇ ವಾಕ್ಯ. 1 ಅರಸರಿಗೆ ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 1ನೇ ವಚನ. ಈ ಎಲ್ಲ ವಾಕ್ಯಗಳಲ್ಲಿ ಮಳೆಯ ಕುರಿತು, ಸಮೃದ್ಧಿಯ ಕುರಿತು, ಪ್ರಾರ್ಥನೆ ಕುರಿತು, ಬೇಡ ಕುರಿತು, ತಟ್ಟಿರಿ ತೆರೆಯುವುದು, ಹುಡುಕಿರಿ ಸಿಕ್ಕುವುದು, ಕೇಳ್ರಿ ಕೊಳ್ಳಲ್ಪಡುವುದು, ಇದರ ಕುರಿತುಗಳೆಲ್ಲ ಅಲ್ಲಿ ಮಾತಾಡ್ತಾ ಇದೆ. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಹಿಂಗಾರು ಮಳೆನಲ್ಲೇ ನೀವು ಮುಂಗಾರು ಮಳೆಗಾಗಿ ಬೇಡುವಾಗ ಎಲಿಯನಿಗಾಗಿ ಹೇಗೆ ಆಕಾಶದಲ್ಲಿ ಕೆಲವು ಸೂಚನೆಗಳನ್ನ ಉಂಟು ಮಾಡಿ ಅವನ ಮುಂದಗಡೆ, ಲೋಕದ ಮುಂದಗಡೆ, ಜನರ ಮುಂದಗಡೆ, ವೈರಿಯ ಮುಂದಗಡೆ, ಪಟ್ಟಣದ ಮಧ್ಯದಲ್ಲಿ ನಾನು ಮಳೆಯನ್ನ ಕಳಿಸಿದನು, ಅದೇ ತರ ನಾನು ನಿಮ್ಮ ಸಮೃದ್ಧಿಗಾಗಿ ಹೇ ಮುಂಗಾರು ಮಳೆಯನ್ನ ನೀವು ಬೇಡುವಾಗ ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ್ನು ಮಾತಾಡ್ತಾ ಇದ್ದಾನೆ. ನೀ ಬೇಡುವಾಗ ಕರ್ತನು ನಿಮಗಾಗಿ ಮಿಂಚುಗಳನ್ನ ಹೊರಡಿಸ್ತಾನೆ. ಮಿಂಚುಗಳು ಹೊರಡುವಾಗ ತಿಳ್ಕೊಳ್ಬೇಕು, ನನ್ನ ಪ್ರಾರ್ಥನೆ ಧೂಪದಂತೆ ಕರ್ತನ ಸನ್ನಿಧಾನಕ್ಕೆ ಎತ್ತಲ್ಪಟ್ಟಿದೆ. ಇನ್ನೇನು ಮುಂಗಾರು ಮಳೆ ಬರ್ಲಿಕ್ಕಾಗಿ ಹೋಗ್ತಾಳೆ. ನನ್ನ ಸಮಯ ಆಯ್ತು, ನನ್ನ ಅವಧಿ ಬಂತು, ಇನ್ನು ನಾನು ಕುಯ್ಯುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಎದುರು ನಿಂತುಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಮುಂಗಾರು ಮಳೆ ಬೇಕಾ? ಅಂತ್ಯಕಾಲದ ಅಭಿಷೇಕ ಬೇಕಾ? ನೀವು ಸಾಧಾರಣವಾದವರಲ್ಲ, ನೀವು ಸೃಷ್ಟಿ ಮಾಡುವಂತವರು, ಚರಿತ್ರೆಗಳನ್ನು ಸೃಷ್ಟಿ ಮಾಡುವಂತವರು, ಇಲ್ಲದೆ ಇರುವುದನ್ನು ಇರುವ ಹಾಗೆ ನಿಮ್ಮ ಪ್ರಾರ್ಥನೆಯಲ್ಲಿ ಉಂಟು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ, ಯಾಕೋಬನು ಕೂಡ ಅವನು ಸಾಧಾರಣವಾದ ಮನುಷ್ಯನಾಗಿ ಅಲ್ಲವೇ, ಅವನ ಕೈಯಲ್ಲಿ ಅಂತ ಚರಿತ್ರೆಗಳು ನಡೀತು ಅಂದ್ರೆ ಅದು ಹಳೆ ಒಡಂಬಡಿಕೆ. ದೇವರು ಹೇಳ್ತಾರೆ, ನಾವು ಜೀವಿಸ್ತಾ ಇರೋದು ಹೊಸ ಒಡಂಬಡಿಕೆಯಲ್ಲ. ಯೇಸುವಿನ ರಕ್ತ ಹೊಂದಿರುವಂತ ಸಂತತಿಯೇ, ಯೇಸುವಿನ ರಕ್ತ ಹರಿತಾ ಇರುವಂತ ಸಂತತಿಯೇ, ನಿನ್ನ ದೇಹದ ಒಳಗಡೆ ಇರುವಂತ ರಕ್ತ ಅದು ಯೇಸುವಿನ ರಕ್ತ, ಅದು ಪರಿಶುದ್ಧವಾದ ರಕ್ತ, ಅದು ಚಾರಿತ್ರೆಗಳ ಸೃಷ್ಟಿ ಮಾಡುವಂತ ರಕ್ತ. ಹಲ್ಲೆಲೂಯಾ.
ಯಾವ ಪಾಸ್ಟ್ರು ಯಾರು ನಿಮ್ಮನ್ನ ಒತ್ತಾಯ ಬಲವಂತ ಮಾಡ್ಲಿಕ್ಕೆ ಆಗಲ್ಲ. ಎಲೇ ಬಾಯಾರಿದ ಸಕಲ ಜನರೇ, ಎಲೇ ಬಾಯಾರಿದ ಸಕಲ ಜನರೇ, ಬಾಯಾರಿದಿರಾ? ದಾಹವಾಗಿದೆಯಾ? ಯಾರೆಲ್ಲ ಬಾಯಾರಿದವರಾಗಿ ದಾಹವುಳ್ಳವರಾಗಿದ್ದೀರೋ ಅವರೆಲ್ಲರೂ ನನ್ನ ಬಳಿಗೆ ಬನ್ರಿ, ತಗೊಳ್ರಿ, ಉಣ್ಣಿರಿ, ಕುಡಿರಿ, ಕ್ರಯವಿಲ್ಲದೆ ತೆಗೆದುಕೊಳ್ಳ್ರಿ ಅಂತ ಕರ್ತನ್ ಹೇಳ್ತಾನೆ. ಎಲ್ರಿಗೂ ಸಿಗಲ್ಲ. ಯಾರಿಗೆ ದಾಹ ಇದೆಯೋ, ಯಾರು ಬಾಯಾರಿದವರಾಗಿದ್ದೀರೋ, ಇನ್ನ ಕಾಲ ಇಲ್ಲ ಬ್ರದರ್, ಇನ್ನ ಕಾಲ ಇಲ್ಲ ಸಿಸ್ಟರ್, ಇದು ಅಂತ್ಯಕಾಲದ ಸೇವೆ ಮಾಡುವಂತ ಅಭಿಷಕ್ತರ ಸಂತತಿ ನನ್ನ ದೇವರಿಗೆ ಬೇಕು. ಅವರು ಹುಡುಕ್ತಾ ಇದಾರ. ಆ ಸಂತತಿ ನೀನಾಗಿರೋ, ಆ ತಲೆಮಾರು ನೀನಾಗಿರೋ, ಆ ಪಾತ್ರೆ ನೀನಾಗಿರೋ. ಅಂದುಗೋ ದೇವರೇ, ಅಂತ್ಯಕಾಲದ ಉಜ್ಜೀವನದ ಮಳೆ, ಅಂತ್ಯಕಾಲದ ಸೇವೆಯ ಮಳೆ, ಪರಿಶುದ್ಧಾತ್ಮದ ಮಳೆ ನಾನು ಕಟ್ಟಲೆ ಕೊಡ್ತಾ ಇದ್ದಾನೆ, ನಾನು ಪ್ರಾರ್ಥಿಸ್ತಾ ಇದ್ದಾನೆ, ನಾನು ಆಜ್ಞಾಪಿಸ್ತಾ ಇದ್ದಾನೆ. ಈ ಸಭೆಯ ಮೇಲೆ, ಈ ಪ್ರಾಂತದ ಮೇಲೆ, ಈ ಸಭೆಯ ಜನರ ಮೇಲೆ ಸುರಿಸಲ್ಪಡಲೇ ಫೈರ್ as Jesus. ವದಲು ಫೈರ್, ಅಗ್ನಿ, ಅಗ್ನಿ. ಇದು ನಿನ್ನ ಮುಂದಗಡೆ ಬೆಂಕಿ ಹಿಡಿದು ಬರ್ತಾ ಇದ. ಇದು ಪರಲೋಕದ ಬೆಂಕಿ, ನಿನ್ನ ಚರಿತ್ರೆ ಬದಲಾಯಿಸುವ ಬೆಂಕಿ. ಅವನು ಬಂದಿದ್ದು ಬೆಂಕಿಯಿಂದಲೂ ದೇವರ ಆತ್ಮದಿಂದಲೂ ನಮ್ಮನ್ನ ತುಂಬಿಸುವುದಕ್ಕಾಗಿ. ಇದು ಸಮಯ ಬಂದಾಯ್ತು. ಇದು ನಿನಗಾಗಿ ಮುಂಗಾರು ಮಳೆ, ಮುಂಗಾರು ಮಳೆ, ಮುಂಗಾರು ಮಳೆ ಸುರಿಸಾಲನೆ. ಹೋ ಟಚ್ ಟಚ್. ಓ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಇದೆ. ಒಬ್ಬರಿಂದ ಒಬ್ಬರಿಗೆ ಬೆಂಕಿ ಹತ್ತಿ ಉರಿತಾ ಇದೆ. ಇದು ಉಜ್ಜೀವನದ ಸಮಯ, ಇದು ಉಜ್ಜೀವನದ ಸಮಯ. ಫೈರ್, ಫಾ ಫಾ ಫಾ, ದಗ 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 ಬಾ 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 ದ ಡಗ ದ ಬಾ. ದೇವರ ಆತ್ಮ ನಿಮ್ಮ ಮಧ್ಯದಲ್ಲಿ ನಡೆದಾಡ್ತಾ ಇದ್ದಾನೆ. ದೇವರ ಆತ್ಮ ನಿಮ್ಮ ಮಧ್ಯ ನಡೆದಾಡ್ತಾ ಇದ್ದಾನೆ. ಓ ಸಮಥಿಂಗ್ 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 ಏನೋ ಮಾಡ್ತಾ ಇದ್ದಾರ. ನನಗೂ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ ಅವ್ರೇನೋ ಮಾಡ್ತಾ ಇದ್ದಾರ. ನೀನ್ ಅವ್ರಿಗೆ ಬೇಕು. ನೀನೇ ಆ ಪಾತ್ರೆ, ನೀನೇ ಆ ಪಾತ್ರೆ, ನೀನೇ ಆ ಚರಿತ್ರೆ, ನೀನೇ ಅದು ನೀನೇ. ಹೋ ಬಲವಾಗಿ ದೇವರ, ಶಕ್ತವಾಗಿ ದೇವರ ಸುರಿಸಲಿ. ಯಾರೆಲ್ಲ ಬೇಡ್ತಾ ಇದ್ದಾರೋ, ಯಾರೆಲ್ಲ ಬೇಡಿಕೊಳ್ತಾ ಇದ್ದಾರೋ ಅವರುಗಳ ಮೇಲೆ ಈ ಮುಂಗಾರು ಮಳೆ, ಅಂತ್ಯಕಾಲದ ಮಳೆ ಸುರಿಲೇ. ಓ ಮಿಂಚುಗಳು ಪ್ರಕಟವಾಗಲಿ. ಆತ್ಮೀಕ ಮಂಡಲಗಳಲ್ಲಿ ಮಿಂಚುಗಳು ಪ್ರಕಟವಾಗಲಿ. ಓ ರಾ ಬಾ 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 ಶಾ ಬಾ 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 ದಾಡಾ ಗಾ ದಾ ಬಾ
ಒಂದುಗೋ ಮಗನೇ, ಒಂದುಗೋ ಮಗಳೇ, ಒಂದುಗೋ. ಇದು ಅಂತ್ಯಕಾಲದ ಅಭಿಷೇಕ, ಇದು ಅಂತ್ಯಕಾಲದ ಅಭಿಷೇಕ. ಚರಿತ್ರೆ 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 ನಿನ್ನ ಮೂಲಕವಾಗಿ ಚರಿತ್ರೆ. ನಿನ್ನ ಪಕ್ಕದವರಲ್ಲ, ನಿನ್ ಪಕ್ಕದವರಲ್ಲ, ನೀನೇ ನೀನೇ ನೀನೇ. ವಾವ್ 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 ವಾವ್. ಪಾ 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 ಪಾ. ಓ ರಾ ಬಾ 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 da da ga da bu ri ka ma ma ta ta ka ta ba. Fire 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 fire. Oh ra ba 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 sha ba da da ga da ba. Jesus Jesus Holy Ghost Holy Ghost. ಕೆಲವು ಪಾತ್ರೆಗಳು ಪರಿಶುದ್ಧಾತ್ಮ ಮೂಡ್ತಾ ಇದ್ದಾರೆ, ಕೆಲವು ಪಾತ್ರೆಗಳು ಪರಿಶುದ್ಧಾತ್ಮ ತುಂಬಿಸ್ತಾ ಇದ್ದಾರ. ನಿನ್ನ ಅವಸ್ಥೆ ಚೇಂಜ್, ನಿನ್ನ ಅವಸ್ಥೆ ಬದಲಾಗ್ತಾ ಇದೆ, ನಿನ್ನ ಪರಿಸ್ಥಿತಿ ಬದಲಾಗ್ತಾ ಇದೆ, ಟೋಟಲ್ ನಿನ್ನ ಸ್ವಭಾವ ಬದಲಾಗ್ತಾ ಇದೆ. ಇದಕ್ಕೆ ಮೇಲೆ ನೀನು ಇರುವಾಗಿರಲ್ಲ. ಓ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್, ಏನೋ ವ್ಯತ್ಯಾಸ, ಏನೋ ವ್ಯತ್ಯಾಸ ನಿನ್ನಲ್ಲಿ ಉಂಟಾಗ್ತಾ ಇದೆ, ನಿಮ್ಮಲ್ಲಿ ಉಂಟಾಗ್ತಾ ಇದೆ, ನಿನ್ನಲ್ಲಿ ಉಂಟಾಗ್ತಾ ಇದೆ, ನಿನ್ನಲ್ಲಿ ಉಂಟಾಗ್ತಾ ಇದೆ, ನಿಮ್ಮಲ್ಲಿ ಉಂಟಾಗ್ತಾ ಇದೆ, ನಿನ್ನಲ್ಲಿ ಉಂಟಾಗ್ತಾ ಇದೆ. ಏನೋ ಬದಲಾವಣೆ ನಿನ್ನ ಒಳಗಡೆ ನಡೀತಾ ಇದೆ. ಸಮಥಿಂಗ್ ಓಲಿ ಫೈರ್. ಒದಗೋ ಒದಗೋ. ಅಗ್ನಿ ಅಗ್ನಿ ಅಗ್ನಿ. ಓ ರಾ ಬಾ 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 ದ ಡಗ ದ ಬಾ ದ ಡಗ ದ ಬಾ. ಚರಿತ್ರೆ 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 ಚರಿತ್ರೆ. ನೀನೇ ಚರಿತ್ರೆ, ನೀನೇ ಚರಿತ್ರೆ, ನೀನೇ ಚರಿತ್ರೆ, ನೀನೇ ಚರಿತ್ರೆ. ಆ ಚರಿತ್ರೆ ನೀನೇ, ನೀನೇ ನೀನೇ ಆ ಚರಿತ್ರೆ, ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ. ಫಾಯ ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ, ಆ ಚರಿತ್ರೆ. ಫೈರ್ ಫೈರ್. ಆ ಚರಿತ್ರೆ ನೀನೇ, ಆ ಚರಿತ್ರೆ ನೀನೇ. ಪಾ 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 ಶಾಪ ಠಾಠಾಕಾದಬ. ಓ ಪಾ ಚರಿತ್ರೆ ನೀನೇ, ನೀನೇ. ಎಸ್ ಎಸ್ ಎಸ್, ನೀನೇ 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 ನೀನೇ, ಬೇರೆ ಯಾರು ಅಲ್ಲ, ನೀನೇ ನೀನೇ ಆ ಚರಿತ್ರೆ, ನೀನೇ ಚರಿತ್ರೆ. ಸುವಾರ್ತೆ ಸಾರಿ ಒಂದೇ ಒಂದು ಪ್ರಾರ್ಥನೆ, ಸುವಾರ್ತೆ ಬೀಜ ಬಿತ್ತಿ ಒಂದೇ ಒಂದು ಪ್ರಾರ್ಥನೆ, ಮುಂಗಾರು ಮಳೆ ಪ್ರಕಟ ಆಗುತ್ತೆ. ಅದು ಸಮೃದ್ಧಿಯಾಗಿ, ಅದು ಸಮೃದ್ಧಿಯಾಗಿ ಮಾರ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ಬಾದ ಡಾಗಾದ ಬಾರಿಕಾಮಾನ. Yes, Jesus. Yes, Jesus. ಒಂದುಗ ಫೈರ್ ಫೈರ್. ಅಗ್ನಿ ಅಗ್ನಿ ಅಗ್ನಿ. ಮಹಿಮೆ. ಆಹಾ. ಕೆಲವೊಂದು ಲಿಮಿಟ್ಗಳು ಹೊಡೆದೋಗ್ತಾ ಇದೆ, ಕೆಲವೊಂದು ಲಿಮಿಟ್ ದೇವರು ಹೊಡೆದಾಗ್ತಾ ಇದಾರೆ, ಕೆಲವೊಂದು ಲಿಮಿಟ್ಗಳನ್ನ ದೇವರು ಹೊಡೆದಾಗ್ತಾ ಇದಾರೆ. ಇದಕ್ಕೆ ಮೇಲೆ ಲಿಮಿಟ್ ಇಲ್ಲ, ಇದಕ್ಕೆ ಮೇಲೆ ಲಿಮಿಟ್ ಇಲ್ಲ, ಇದಕ್ಕೆ ಮೇಲೆ ಅಳತ ಇಲ್ಲ. ರಾಬಾದಾಡಾಗಾದಬ. Jesus. ಸರ್ವಶಕ್ತನಾದ ದೇವರ, ಇಲ್ಲಿವರೆಗೂ ನಿಮ್ಮ ಮಕ್ಕಳ ಸಂಗಡ ಮಾತಾಡಿ
ಅಂತ್ಯಕಾಲದ ಉಜ್ಜೀವನದ ಮಳೆಯ ಕುರಿತು ನೀವು ಮಾತಾಡಿ, ಅದರಲ್ಲಿರೋ ಕೆಲವು ವಿಷಯಗಳನ್ನ ಮರ್ಮಗಳು ಉದಾಹರಣೆಗಳು ತಿಳಿಯಪಡಿಸಿ ನಿಮ್ಮ ಮಕ್ಕಳನ್ನ, ಈ ಸಭೆಯನ್ನ ಅಂತ್ಯಕಾಲದ ಉಜ್ಜೀವನಕ್ಕಾಗಿ, ನೀವು ಮುಂಗಾರು ಮಳೆಯನ್ನ ಕಳಿಸಿದಕ್ಕಾಗಿ, ನೀವು ಸುರಿಸಿದಕ್ಕಾಗಿ, ತುಂಬಿಸಿದಕ್ಕಾಗಿ, ಈ ಪಾತ್ರೆಗಳನ್ನ ಮುಟ್ಟಿದಕ್ಕಾಗಿ ನಿಮಗೆ ಸ್ತೋತ್ರ. ಇದು ಏನೇ ಇದ್ರೂ ಕೂಡ ನಿಮ್ಮ ನಾಮದ ಮಹಿಮೆಗಾಗಿ, ನಿಮ್ಮ ರಾಜ್ಯದ ಮಹಿಮೆಗಾಗಿ ಮಾತ್ರವೇ ನಡಿಲಿ. ನಾನು ನಂಬುತ್ತಾ ಇದ್ದೇನೆ, ನೆಕ್ಸ್ಟ್ ವಾರದಿಂದ ನನ್ನ ಸಭೆ ಹೀಗಿರಲ್ಲಪ್ಪ, ಈ ಸಭೆ ಹೀಗಿರಲ್ಲ. ಅದಾಗೆ ನಡಿಲಿ. ಮಹಿಮೆ ನಿಮಗೆ. ಇವರ ಅನುಗ್ರಹಿಸಲ್ಪಡಲಿ, ಇಬ್ಬರುಗಳು ಮಾನಿಸಲ್ಪಡಲಿ, ಸಮೃದ್ಧಿಯೊಂದಿಗೆ ಹಿಂದಿರುಗಿ ಹೋಗಲಿ. ಬ್ಲೆಸ್ ಮಾಡಿದ್ದಾನೆ. ಹಾಗೆ ನಡೀಲಿ. ನೀವು ಮಾತ್ರ ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆಯಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಎಲ್ಲವನ್ನ ಕ್ರಿಸ್ತೇಶುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಈ ಸಭೆಯ ಮೇಲೆ ಯೇಸು ಕ್ರಿಸ್ತನ ಬರೋಣ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.